ಸೊ ಶುಗರ್ ಇದ್ರೆ ನಿಮಗೆ 2 ತಗೊಳ್ಬೇಡಿ ಒಟ್ಟಿಗೆ. ಓಕೆನಾ? ಬೆಳಗ್ಗೆ ಒಂದು ಸಂಜೆ ಒಂದು ಒಣ ಖರ್ಜೂರ ತಗೊಳ್ಳಿ. ಮತ್ತೆ ಇದು ಅಷ್ಟೇ, ಒಂದು 5ಕ್ಕಿಂತ ಜಾಸ್ತಿ ತಗೊಳ್ಬೇಡಿ ಏನು ಬಾದಾಮಿನ. ಯಾಕಂದ್ರೆ 5-10 ಮಿನಿಟ್ಸ್ ಅಲ್ಲಿ ಈ ರೀತಿ ಆಗುತ್ತೆ. ಸೊ ಏನಿಲ್ಲ, ಬೆಳಗ್ಗೆ ಎದ್ದು ರಿಲ್ಯಾಕ್ಸ್ಡ್ ಫೀಲ್ ಅಲ್ಲಿ ಇವತ್ತೆಲ್ಲ ಸ್ವಲ್ಪ ರೆಸ್ಟ್ ಎಲ್ಲ ಇದ್ದೀನಿ. ಸ್ವಲ್ಪ ಗಂಜಿ ಊಟ ಜೊತೆಗೆ ಮೊಸರು, ಸ್ವಲ್ಪ ಬಾದಾಮಿ, ಮೆಂತ್ಯ, ಖರ್ಜೂರ ಈ ಥರ ಎಲ್ಲ ತಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ತಂಪಾಗಿರುತ್ತೆ. ಗಂಜಿಯನ್ನು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ಸಾರನ್ನ, ಓಕೆನಾ? ನಾನು ಏನೇನೋ ಮಾಡಕ್ಕೆ ಹೋಗಿ ಚೆನ್ನಾಗಾಗುತ್ತೋ ಇಲ್ಲೋ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಾಗಿದೆ. ಸೊ ಈ ರೀತಿ ಇದೆ ನೋಡಿ ನಾನು ಯೂಸ್ ಮಾಡೋ ಅಕ್ಕಿ. ಸೊ ಇವಾಗ ಇದನ್ನ ಚೆನ್ನಾಗಿ ತೊಳೆದು ಫಸ್ಟ್ ನೆನೆಸಿಟ್ಬಿಡ್ತೀನಿ. ಆಲ್ರೆಡಿ ಒಂದು ಜೀರಿಗೆ ಇದೆ ಮನೇಲಿ, ಗೊತ್ತಿಲ್ದಿರಾ ನಾನು ಖಾಲಿ ಆಗಿದೆ ಅಂತ ಅನ್ಕೊಂಡು ಇನ್ನೊಂದು ದೊಡ್ಡದು ತಗೊಂಡ್ಬಿಟ್ಟೆ. ಅದು ಆಫರ್ ಬೇರೆ ಇತ್ತು. ಬಟ್ ನನ್ಗೇನೂ ರಿಗ್ರೆಟ್ ಇಲ್ಲ, ಯಾಕಂದ್ರೆ ಜಿಮ್ಗೂ ಕೂಡ ಯೂಸ್ ಆಗುತ್ತೆ, ಯಾವೆಲ್ಲ ವರ್ಕೌಟ್ಸ್ ಮಾಡ್ಬೋದು ಅಂತ ಹೇಳಿ. ವೆಯ್ಟ್ ಲಾಸ್ ಜರ್ನಿಲಿರೋರು, ಫಿಟ್ನೆಸ್ ಮೇಂಟೈನ್ ಮಾಡೋರು ಎಲ್ಲ. ನನ್ಗೆ ಈ ಊರಲ್ಲಿ ಇರೋವರೆಗೂ ಗಾಡಿ ತಗೊಳ್ಳೋದೇ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸ್ನೇಹಿತರೆ, ಇವತ್ತು ಮೇ 3ನೇ ತಾರೀಕು 2025. ಸೊ ಏನಿಲ್ಲ, ಬೆಳಗ್ಗೆ ಎದ್ದು ರಿಲ್ಯಾಕ್ಸ್ಡ್ ಫೀಲ್ ಅಲ್ಲಿ ಇವತ್ತೆಲ್ಲ ಸ್ವಲ್ಪ ರೆಸ್ಟ್ ಎಲ್ಲ ಇದ್ದೀನಿ. ಸ್ವಲ್ಪ ಗಂಜಿ ಊಟ ಜೊತೆಗೆ ಮೊಸರು, ಸ್ವಲ್ಪ ಬಾದಾಮಿ, ಮೆಂತ್ಯ, ಖರ್ಜೂರ ಈ ಥರ ಎಲ್ಲ ತಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ತಂಪಾಗಿರುತ್ತೆ. ಗಂಜಿಯನ್ನು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ, ವಾಯ್ಸ್ ಮೆಸೇಜಲ್ಲಿ ಇದ್ದೀವಿ, ಮತ್ತೆ ಏನೇನೆಲ್ಲ ವಿಡಿಯೋ ಕಾಲ್ನಲ್ಲಿದ್ವಿ. ಮನೆಯ ಮೇಲೆ ಮನಸ್ತಾಪಗಳು ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ಅಮ್ಮನು ಇವಾಗ ಮಾತಾಡಿದರೆ, ನಾನು ಚೆನ್ನಾಗಿ ವಾಯ್ಸ್ ಮೆಸೇಜ್ಗಳೆಲ್ಲ ಕಳಿಸಿದ್ದೀನಿ. ಒಂದು ಒಳ್ಳೆ ರೀತಿಯಲ್ಲಿ ನನ್ಗೇನು ತೋಚುತ್ತೆ, ಏನು ಮಾಡಬಹುದು. ಇವಾಗ ಒಂದು ಫ್ಯಾಮಿಲಿನಲ್ಲಿ 108 ಸಮಸ್ಯೆಗಳು ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಯಾರ ಮೇಲೆ ತಾನೇ ಸಮಸ್ಯೆ ಇರೋದಿಲ್ಲ. ನಾನೊಂದು ಬೆಸ್ಟ್ ಒಂದು ಸೊಲ್ಯೂಷನ್ ಹೇಳಿದ್ದೀನಿ ನಮಗೆ, ಏನು ಮಾಡ್ಬೋದು, ನಾನು, ನನ್ನಮ್ಮ, ನನ್ನ ತಮ್ಮ 3 ಜನ ಖುಷಿಯಾಗಿ ನೆಮ್ಮದಿಯಾಗಿರೋದಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನನ್ನ ಒಂದು ಇಡೀ ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳು ನೋಡಿ, ಅಮ್ಮ ಅನುಭವಿಸಿರೋದೆಲ್ಲ ನೋಡಿ, ನನ್ನ ತಮ್ಮ ಒಂದು ರೀತಿ ಅನುಭವಿಸಿರೋದು, ಈ ರೀತಿ ಇದೆಲ್ಲ ನೋಡಿ ಏನು ಕಂಡ್ಕೊಳ್ಬೋದು ಸೊಲ್ಯೂಷನ್ ನಮ್ಮ ಫ್ಯಾಮಿಲಿಗೆ ಅನ್ನೋದನ್ನ ನಾನು ಅಮ್ಮಂಗೆ ಶೇರ್ ಮಾಡಿದ್ದೀನಿ. ಈ ರೀತಿ ಮಾಡ್ಬೋದು, ನಾವೆಲ್ಲರೂ ಚೆನ್ನಾಗಿರ್ಬೋದು ಅಂತ. ಸೊ ಏನಾಗುತ್ತೆ ನೋಡೋಣ. ಸೊ ಅಷ್ಟೇ, ಪಾಪ ಅವರು ಮೆಸೇಜ್ ನಿನ್ನೆ ಮಾಡಿದ್ರು. ಇವಾಗ ಈ ಥರ ಕಳ್ಸೋದಕ್ಕೆ ಇನ್ನೂ ರಿಪ್ಲೈ ಮಾಡಿಲ್ಲ. ನಾನು ಸೊಲ್ಯೂಷನ್ ಹೇಳಾದ್ಮೇಲೆ ನಾಳೆಯಿಂದ ಬನ್ನಿ ವರ್ಕೌಟ್ ಮಾಡೋಣ ರೆಗ್ಯುಲರ್ ಆಗಿ ಅಂತ ಹೇಳಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಹಳೆ ವ್ಲಾಗ್ಗಳು ಇವೆ, ಸ್ವಲ್ಪ ಅದೆಲ್ಲ ಹಾಕಬೇಕು. ನೋಡೋಣ, ಈ ವ್ಲಾಗ್ನಲ್ಲಿ ಅದನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ, ಅಥವಾ ಇವಾಗ ಹಾಕ್ತೀನಿ. ನಾನು ಡೇಟ್ಸ್ ಹಾಕಿರ್ತೀನಿ ನೋಡಿ, ಓಕೆನಾ? ವ್ಲಾಗ್ಗಳ ಕೆಳಗೆ ಡೇಟ್ಸ್ ಇರುತ್ತೆ, ಅದರ ಪ್ರಕಾರವಾಗಿ ನೋಡ್ತಾ ಹೋಗಿ ಸ್ನೇಹಿತರೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಇನ್ನೊಂದು ಅಪ್ಡೇಟ್ ಇದೆ. ವಿನು ಅವ್ರ ಊರಲ್ಲಿದ್ದ ಅಂತ ಹೇಳಿದ್ದೆ ಅಲ್ವಾ, ಈ ಹಿಂದೆ ವಿಡಿಯೋಸಲ್ಲಿ ಹೇಳಿದ್ದೀನಿ, ಅವರ ಫ್ರೆಂಡ್ ಮದುವೆ ಇತ್ತು ಅಂತೆಲ್ಲ. ಸೊ ಅವಾಗ್ಲಿಂದನೇ ಹೇಳ್ತಾ ಇದ್ದ ಬರ್ತೀನಿ ಬರ್ತೀನಿ ಅಂತ. ನಾನು ಹೇಳಿದ್ದೆ ನಿಮಗೆ ಚಾನಲಲ್ಲಿ, ನೋಡಬೇಕು, ಬರೋವರೆಗೂ ಒಂದು ಏನೂ ನಂಬಿಕೆ ಇರೋದಿಲ್ಲ. ನನ್ನ ಪ್ರೀವಿಯಸ್ ಹಳೇದಲ್ಲ, ಇವಾಗಲೂ ವಿಡಿಯೋಸ್ ಹಾಕ್ತೀನಿ ಯಾವಾಗಲಾದ್ರು ಆದಾಗ. ನಾನು ಇನ್ನೊಂದು ಚಾನಲ್, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ನಲ್ಲಿ ವಿನು ಬಂದಾಗೆಲ್ಲ ವಿಡಿಯೋಸ್ ಮಾಡಿರೋದು ಇದೆ, ಓಕೆನಾ? ಸೊ ಚೆಕ್ ಮಾಡಿ. ನೀವು ಯಾರಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಸೊ ಅದಾದ್ಮೇಲೆ ಬಂದೇ ಇರಲಿಲ್ಲ. ನವಂಬರ್ ಟೈಮಲ್ಲಿ ಭೇಟಿಯಾಗಿ ನಾವು, ಅದು ಹೊರಗಡೆ ವಿನು ಉಳ್ಕೊಂಡಿದ್ದ. ಅದಾದ್ಮೇಲೆ ನಾ ಹೇಳಿದ್ದೆ, ಬರಾಗಿದ್ರೆ ನಾವಿಬ್ರು ಸೇರಿ ಏನಾದರೂ ಮಾಡೋಣ ಅಂತ ಹೇಳಿ. ಇದೇ ಟೈಮಲ್ಲಿ ಹೋದ ವರ್ಷ ಮೇ ತಿಂಗಳಲ್ಲಿ ನನಗೆ ತುಂಬಾ ಸಮಸ್ಯೆ ಆಗಿತ್ತು. ಅದು ನಾನು ಪ್ರೀವಿಯಸ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲಲ್ಲೂ ಹೇಳಿದ್ದೀನಿ. ತುಂಬ ನನಗೆ ಒಂದು ರೀತಿ ಮಾನಸಿಕವಾಗಿ ಹಿಂಸೆ ಆಗಿ, ಸಮಸ್ಯೆ ಆಗಿ, ನಾನು ವಿನುಗೆ ಹೇಳ್ಕೊಂಡಾಗ್ಲೂ ಅವನು ಬಂದಿರಲಿಲ್ಲ ಆ ಟೈಮಲ್ಲಿ. ಅಂದರೆ ಇವಾಗ ಅವನಿಗೂ ಒಂದು ಕೇಪಬಿಲಿಟಿ ಇರಬೇಕಲ್ವ, ಒಂದು ಸಮಾಧಾನ ಮಾಡುವಂಥದ್ದು. ಹೆಣ್ಮಕ್ಳಿಗೆ ಒಂದು ರೀತಿ ಅವ್ರಿಗೆ ಸಮಾಧಾನ ಮಾಡ್ಕೋಬೇಕು. ಕೆಲವು ಸತಿ ತುಂಬ ನೋವುಗಳು, ತುಂಬ ಪೆಟ್ಟುಗಳು ಇದ್ದಾಗ ಅವ್ರಿಗೆ ಸಮಾಧಾನ ಮಾಡ್ಕೋಬೇಕು. ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಫೋನ್ನಲ್ಲಿ ನನ್ನ ಫ್ರೆಂಡ್ ತುಂಬ ಸಪೋರ್ಟಿವ್ ಆಗಿ ಇದ್ಲು. ಸೊ ಇದೇ ಇವಾಗಲೂ ಕೂಡ, ಈ ವರ್ಷ ಕೂಡ ಮೇ ತಿಂಗಳಲ್ಲಿ
ವಿನು ಊರಲ್ಲಿದ್ದಾನೆ. ಹೋದ ವರ್ಷ ಕೂಡ ಇದೇ ಟೈಮಲ್ಲಿ ಆ ವಿನು ಊರಲ್ಲಿದ್ದ, ಬರ್ತೀನಿ ಅಂತ ಹೇಳಿ ಆಮೇಲೆ ಬರ್ಲೇ ಇಲ್ಲ ಅವನು. ಅದಾದ್ಮೇಲೆ ಆ ಆಗಸ್ಟ್ ಟೈಮಲ್ಲಿ, ಅದಾದ್ಮೇಲೆ ನವೆಂಬರ್ ಟೈಮಲ್ಲಿ ಒಂದೆರಡು ಸತಿ ಬಂದಿದ್ದ. ಈ ನಾವು ಹಲ್ದು ಸ್ವಲ್ಪ ಚೆಕಪ್ ಮಾಡಿಸಿದ್ವಿ, ಕನ್ನಡಕ ತಗೊಳ್ಳೋದು ಇಬ್ರು ತಗೊಂಡಿದ್ವಿ, ಆ ಥರ ಎಲ್ಲ ಆಗಿತ್ತು. ಅದಾದ್ಮೇಲೆ ಬಂದಾಗ ಸ್ವಲ್ಪ ವಿಡಿಯೋಸ್ಗಳು ಇದೆ ನೋಡಿ, ಪಾಸಿಟಿವ್ ವೈಬ್ಸ್ ಕರ್ನಾಟಕಲ್ಲಿ ಹಾಕಿದ್ದೀನಿ ನಾನು. ಸೊ ಅದಾದ್ಮೇಲೆ ಇವಾಗ್ಲೇನೆ ಇಷ್ಟು ತಿಂಗಳುಗಳಾದ್ಮೇಲೆ ಅವನಿಗೂ ಒಂದು ರಿಯಲೈಸೇಷನ್ ಆಗಿದೆ. ಯಾಕಂದ್ರೆ ಇಲ್ಲಿ ಒಬ್ಬರಿಂದ ಏನೂ ಆಗಲ್ಲ, ಇಬ್ರು ಸೇರಿ ಏನಾದ್ರು ಮಾಡಬೇಕು ಅಂತ ಹೇಳಿ ಬರ್ತೀನಿ ಅಂತ ಹೇಳಿದಾನೆ. ನೋಡ್ಬೇಕು. ನಿನ್ನೆ ನೈಟ್ ಅವ್ರ ಊರಿಂದ ಬೆಂಗಳೂರಿಗೆ ಹೊರಟು ಇವತ್ತು ಬೆಳಿಗ್ಗೆ ಬೆಂಗಳೂರಿಗೆ ರೀಚ್ ಆಗಿದ್ದಾನೆ. ಇನ್ನ ನಾಳೆ ಬೆಳಗ್ಗೆ ಉಡುಪಿಗೆ ಕೂತ್ಕೊಳ್ತೀನಿ ಬಸ್ಸಲ್ಲಿ ಅಂತ ಹೇಳಿದಾನೆ. ನೋಡ್ಬೇಕು, ಆ ಥರ ಇದ್ರೆ ನಾಳೆ ವಿನು ಬರ್ತಾನೆ. ನನ್ಗೇನು ಮುಂಚೆ ಥರ ಅಷ್ಟು ಒಂದ್ ರೀತಿ ಏನು, ನಾವೇನು ಸಣ್ಣ ವಯಸ್ಸವರಲ್ಲ, ಮುಂಚೆ ಥರ ಮೈಂಡ್ ಸೆಟ್ ಅಲ್ಲೂ ಅಂದ್ರೆ ಏನು ಇನ್ನೂ ಸ್ವಲ್ಪ ಚೈಲ್ಡಿಶ್ ಆಗಿ ಆ ಥರ ಏನೂ ಇಲ್ಲ. ಇವಾಗ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮಗೆ ಏಜ್ ಆಗ್ತಾ ಏನಾದರೂ ಒಂದು ದುಡಿಮೆ ಮಾಡಬೇಕು ಇಬ್ರು ಸೇರಿ ಅಂತ ಹೇಳಿ ಹೇಳ್ದೆ. ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ. ಸೊ ಹೋಗ್ತಾ ಹೋಗ್ತಾ ನಮ್ಮ ಫ್ಯಾಮಿಲಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿರ್ತೀವಿ ಅನ್ನೋ ಭರವಸೆ, ನಂಬಿಕೆ ನನಗಿದೆ. ನನ್ನಮ್ಮ, ನನ್ನ ತಮ್ಮ, ನಾನು, ನನ್ನ ಲೈಫಲ್ಲಿ ಯಾರು ಬರ್ತಿದಾರೆ ಅವರು, ನನ್ನ ತಮ್ಮಗೂ ಒಂದು ಒಳ್ಳೆ ಹುಡುಗಿ ಅನ್ನೋದು ಬಂದೇ ಬರ್ತಾಳೆ. ಈ ರೀತಿ ಎಲ್ಲ ಒಳ್ಳೇದಾಗುತ್ತೆ ಅನ್ನುವ ಒಂದು ನಂಬಿಕೆ ನನಗಿದೆ. ನೋಡೋಣ, ಎಲ್ಲ ಒಳ್ಳೇದಾಗುತ್ತೆ. ಲೆಟ್ಸ್ ಕೀಪ್ ಗೋಯಿಂಗ್. ಸೊ ಇವಾಗ ಹಳೇದು ವ್ಲಾಗ್ಸ್ ಹಾಕ್ತೀನಿ. 27ನೇ ತಾರೀಕು, 26 ಯಾವುದೋ ಇದೆ, ಚೆಕ್ ಮಾಡಿ ಡೇಟ್ಸ್ ಹಾಕ್ತೀನಿ. ಆ ದಿನಗಳದ್ದು ವ್ಲಾಗ್ಸ್ಗಳು ಬರುತ್ತೆ. ಕಂಟಿನ್ಯೂ ಆಗಿ ನೋಡಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಸ್ನೇಹಿತರೆ. ಲೆಟ್ಸ್ ಕೀಪ್ ಗೋಯಿಂಗ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತು ಏಪ್ರಿಲ್ 27, 2026 ಮಂಡೇ. ಸೊ ಇವತ್ತು ವರ್ಕೌಟ್ ಮಾಡಿ ಆಯ್ತು. ಮಂಗು ವರ್ಕೌಟ್ ಮಾಡಿಸಿ ಸ್ವಲ್ಪ ಅಡುಗೆಗಳು ಮಾಡಿಕೊಂಡು ತಿಂದು, ಜೊತೆಗೆ ಒಂದು ಸಲಾಡ್ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದೆ. ಜೊತೆಗೆ ಹೊರಗಡೆ ಹೋಗಿ ಕೆಲವೊಂದು ಐಟಮ್ಗಳು ತಗೊಂಡ್ ಬರಬೇಕು. ಸೊ ತಗೊಂಡ್ ಬರೋಣ ಅಂತ ಅನ್ಕೊಂಡೆ. ಸೊ ಆಟೋದವ್ರೊಬ್ರಿಗೆ ಫೋನ್ ಮಾಡಿದೆ. ಇಲ್ಲಿ ಅಂದ್ರೆ ಮುಂಚೆ ಇಲ್ಲೆಲ್ಲ ಲೋಡ್ ಎಲ್ಲ ತಗೊಂಡ್ ಹೋಗೋದಕ್ಕೆಲ್ಲ ಆಟೋದವ್ರುಗಳೆಲ್ಲ ಬೇಕಿತ್ತಲ್ಲ. ಸೊ ಅವಾಗೆಲ್ಲ ಕೆಲವೊಂದು ನಂಬರ್ಗಳು ಸೇವ್ ಇತ್ತಲ್ಲ. ಸರಿ, ಆಟೋದವ್ರಿಗೆ ಫೋನ್ ಮಾಡಿದೆ. ಸರಿ, ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಳೆ ಬರ್ತೀನಮ್ಮ ಅಂತ ಅಂದ್ರು ಅವರು. ಸರಿ ಅಂತೇಳಿ ನಾಳೆ ಕೆಲವೊಂದು ಐಟಮ್ ಹಿಂಗೆ ಹೋಗ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ನಡ್ಕೊಂಡು ಹೋಗೋಕ್ಕೂ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ. ಸೊ ನನ್ನ ಹತ್ರ ಇಲ್ಲಿ ಗಾಡಿ ಕೂಡ ಏನು ಇಲ್ಲ, ನಾನು ತಗೊಳ್ಳೋದು ಇಲ್ಲ. ನನ್ಗೆ ಈ ಊರಲ್ಲಿ ಇರೋವರೆಗೂ ಗಾಡಿ ತಗೊಳ್ಳೋದೇ ಇಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಈ ಊರಲ್ಲೇ ಇರೋದಾ ಅಥವಾ ಬೇರೆ ಕಡೆ ನಾನು ಶಿಫ್ಟ್ ಆಗ್ತೀನಾ, ಅದನ್ನ ಮುಂದೆ ನೀವೇ ನೋಡ್ತಾ ಹೋಗಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಆಟೋದವರು ನಾಳೆ ಒಂದು 11 ಗಂಟೆಗೆ ಬನ್ನಿ ಅಂತ ನಾನು ಹೇಳಿದ್ದೀನಿ. ಸರಿ, ನನ್ಗೂ ಒಳ್ಳೇದಾಯ್ತು. ನನ್ಗೆ ಹೋಗೋದಾ ಬೇಡವಾ ಈ ತರ ಅನ್ನಿಸ್ತಿತ್ತು. ಒಂದಷ್ಟು ಐಟಮ್ಗಳು ತಗೊಳ್ಬೇಕು, ಮನೆಗೆ ಬೇಕಾಗಿರುವಂತ ಗ್ರಾಸರೀಸು ಅದು ಇದೆಲ್ಲ ಶಾಪಿಂಗ್ ಮಾಡ್ಬೋದಿತ್ತು. ಬಟ್ ಕೆಲವೊಂದು ಐಟಮ್ ಆನ್ಲೈನ್ ಅಲ್ಲಿ ಸಿಕ್ಕೋದಿಲ್ಲ. ಹಾಗಾಗಿ ಮತ್ತೆ ಹೊರಗಡೆ ಹೋಗೋ ಕೆಲಸ ಕೂಡ ಇದೆ ಕೆಲವೊಂದು, ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಅನ್ಕೊಂಡು ರೆಡಿ ಆದೆ. ಆಮೇಲೆ ನಾನೇ ಬೇಡ ಅಂತ ಹೇಳೋಣ ಆಟೋದವ್ರಿಗೆ ಅಂತ ಅನ್ಕೊಳ್ತಿದ್ದೆ. ಹೇಳ್ಬಿಟ್ನಲ್ಲ ಅನ್ನೋ ತರ ಫೀಲ್ ಅಲ್ಲಿ ಫೋನ್ ಮಾಡಿದ್ದೆ ಅಪ್ಪಂಗೆ. ಮತ್ತೆ ಅಮ್ಮ ಇನ್ನೂ ಊಟ ಆಗಿಲ್ಲ ಅಂತಂದ್ರು. ಸರಿ, ನಾಳೆನೆ ಬನ್ನಿ ಒಂದ್ 11 ಗಂಟೆಗೆ ಅಂತ ಹೇಳ್ದೆ. ಆಯ್ತು ಹೇಳಿದ್ರು. ನಾಳೆ ಒಂದು 11 ಗಂಟೆಗೆ ಬರ್ತಾರೆ. ಹೋಗಿ ಕೆಲವೊಂದು ಐಟಮ್ಗಳು ತಗೊಂಡು ಬರ್ಬೇಕು. ಸೊ ಹಂಗೆ ಒಂದು ಫೇಸ್ ವಿಡಿಯೋ ಮಾಡೋಣ ಅಂತ ಹೇಳಿ ಮಾತಾಡ್ತಾ ಇದೀನಿ. ಸೊ ನಿನ್ನೆದು ಇವತ್ತಿಂದು ವ್ಲಾಗ್ಗಳು ಕೆಲವೊಂದು ಕ್ಲಿಪ್ಪಿಂಗ್ಗಳು ಇದೆ. ನಾನೇನು ತಗೊಂಡೆ, ಅಮ್ಮನ್ಗೆ ಏನೇನು ಡಯಟ್ ಕೊಟ್ಟಿದ್ದೆ ಅನ್ನೋದಾಗಿರ್ಬೋದು, ಎಲ್ಲವೂ ಇದೆ. ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಮೊನ್ನೆದೆಲ್ಲ ಅಮ್ಮಂಗೆ ಡಯಟ್ ಏನ್ ಕೊಟ್ಟಿದ್ದೆ ಅಂತ ಹೇಳಿ ಮಿಸ್ ಆಗಿದ್ರೆ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟ್. ಈ ರೀತಿ ಇವಾಗ ಆಲ್ರೆಡಿ ಮಧ್ಯಾಹ್ನನೇ ಆಗ್ಬಿಡ್ತು. ಬೆಳಿಗ್ಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ತುಂಬಾ ದಿನ ಆದ್ಮೇಲೆ ನಾನು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಅನ್ಸ್ತಾ ಇದೆ. ಒಂಥರ ಆಚೆ
ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ. ಯಾಕೋ ಬೇಜಾರಾಗ್ಬಿಟ್ಟಿದೆ. ಈ ಊರೇ ಒಂಥರ ಬೇಜಾರು. ಇಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿದ್ದೀನಿ. ಯಾವಾಗ ಈ ಊರಿಂದ ಮುಕ್ತಿ ಸಿಗುತ್ತೋ ಅನ್ನೋ ತರ ಅನ್ನಿಸ್ತಾ ಇದೆ ನನ್ಗೆ. ನೋಡ್ಬೇಕು, ನಂಗೆ ಬೆಂಗಳೂರು ಏನಷ್ಟು ಒಂದ್ ರೀತಿ ಸೆಟ್ ಅನ್ನಿಸ್ತಾ ಇಲ್ಲ. ಈ ಉಡುಪಿ ಕೂಡ ಸೆಟ್ ಅನ್ನಿಸ್ತಾ ಇಲ್ಲ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ವಾ, ಮತ್ತೆ ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಅಲ್ಲಿ ಬೆಂಗಳೂರಿಗೆ ಹೋಗೋಕೇನೋ ಒಂಥರ. ಎಲ್ಲ ಒಂದು ನಾವು ಬಯಸಿ ಬಯಸಿ ಮಾಡ್ಕೊಂಡಿದ್ದಲ್ಲ, ಲೈಫಲ್ಲಿ ಅದಾಗದೆ ಆಗ್ಬಿಡ್ತು. ನೋಡ್ಬೇಕು ಇನ್ನು ಯಾವಾಗ ನನ್ಗೆ ಈ ಊರಿಂದ ಬಿಡುಗಡೆ ಸಿಗುತ್ತೋ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಅಲ್ವಾ. ಸೊ ಅದು ಅವಾಗ್ಲೇ ಆಗೋದು, ನಾವೆಷ್ಟೇ ಏನೇ ಅಂತ ಅನ್ಕೊಂಡ್ರು ಕೂಡ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಬೆಂಗಳೂರವರು ಬಂದು ಇಲ್ಲಿ ಉಡುಪಿನಲ್ಲಿ ಅಡ್ಜಸ್ಟ್ ಆಗೋದೇ ಕಷ್ಟ ಇದೆ ಈ ವೆದರ್ಗೆ. ಅಂಥದ್ರಲ್ಲಿ ನಾನು ಇಷ್ಟು ವರ್ಷದಿಂದ ಹೇಗೋ ಇಲ್ಲಿ ಬದುಕೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ತೋರಿಸ್ತೀನಿ ನೋಡಿ ಆಚೆ. ಸ್ನೇಹಿತರೆ ನೋಡಿ ಎಷ್ಟು ಬಿಸಿಲು ಅಂದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇಲ್ಲಿ ನೋಡುವಾಗಲೇ ಓಡಾಡೋಕ್ಕೂ ಆಗಲ್ಲ ಆಚೆ, ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು. ಎಷ್ಟು ಬಿಸಿಲಿದೆ ಅಂತ. ಇಷ್ಟು ಬಿಸಿಲು ಹೊರಗೆ ಹೋಗೋಕ್ಕಾಗಲ್ಲ. ಬೆಂಗಳೂರವ್ರಿಗಂತೂ ಇಲ್ಲಿ ಆಗೋದೇ ಇಲ್ಲ ಬಿಡಿ. ಸೊ ನಾನು 2 days ಇಂದ ಗಂಜಿ ಅನ್ನ ತೆಗೆದುಕೊಂಡೆ, ಜೊತೆಗೆ ಸಲಾಡ್ ತೆಗೆದುಕೊಂಡೆ. ಗಂಜಿ ಅನ್ನ ಇರೋದ್ರಿಂದ ಸ್ವಲ್ಪ ಬೆಟರ್, ಇಲ್ಲ ಅಂದ್ರೆ ಫುಲ್ಲು ಒಂದ್ ರೀತಿ ಹೀಟ್ ಆಗ್ಬಿಡುತ್ತೆ ಬಾಡಿ. ಸೊ ಇದು ಇವತ್ತಿನ ಅಪ್ಡೇಟ್. ಇನ್ನು ಅವರ ಊರಲ್ಲೇ ಇದ್ದಾನೆ. ಅಮ್ಮ ವರ್ಕೌಟ್ ಮಾಡಿದ್ರು ಖುಷಿಯಾಗಿ. ಸೊ ಆಕ್ಟಿವ್ ಆಗಿ ವರ್ಕೌಟ್ ಮಾಡ್ತಾ ಇದ್ರೆ ನನ್ಗೂ ಒಂಥರ ಖುಷಿ. ಸೊ ನೋಡೋಣ, ನನ್ನನ್ನು ನಾನು ಆಕ್ಟಿವ್ ಆಗಿ ಇಟ್ಕೋಬೇಕು. ಮುಂಚೆ ನಾನು ಈ ರೀತಿ ಇರ್ಲಿಲ್ಲ, ತುಂಬಾ ಲೈವ್ಲಿ ಪರ್ಸನ್ ಆಗಿದ್ದೆ. ಬಟ್ ಕಾಲೇಜ್ ಡೇಸ್ ನಲ್ಲಿ ನಂಗೆ ಯಾರ ಜೊತೆನೂ ಸೇರಕ್ ಆಗ್ತಾ ಇರ್ಲಿಲ್ಲ. ನನ್ನ ಮನೆಯಲ್ಲಿ ಇದ್ದ ಸಿಚುವೇಶನ್ಸ್ ಅದೇ ಒಂಥರ. ನಾನು ಆಕ್ಚುಲಿ ಇಂಟ್ರೋವರ್ಟ್ ಕೂಡ ಅಲ್ಲ, ಎಕ್ಸ್ಟ್ರೋವರ್ಟ್ ಕೂಡ ಅಲ್ಲ, ಬಟ್ ಔಟ್ರೋವರ್ಟ್ ಅಂತ ಅಂದ್ರೆ ನಾನು ಸ್ಕೂಲ್ ಕಾಲೇಜ್ ಓದಿದ ಕಡೆ ಎಲ್ಲ ತುಂಬಾ ಚೂಸಿಯಾಗಿ ಫ್ರೆಂಡ್ಸ್ ಗಳ ಬಗ್ಗೆ. ಸೊ ಯಾಕಂದ್ರೆ ಐ ವಾಸ್ ನಾಟ್ ಏಬಲ್ ಟು ಫಿಟ್ ಇನ್ ಎನಿವೇರ್. ಒಂಥರ ಹಾಗೆ ಕೆಲವೊಬ್ಬರಿಗೆ ಯಾರ ಜೊತೆನೋ ಒಂದ್ ರೀತಿ ಅಂದ್ರೆ ಫಿಟ್ ಇನ್ ಎಲ್ಲೂ ನಾವು ಫಿಟ್ ಇನ್ ಆಗ್ತಾ ಇಲ್ಲ ಅನ್ನೋ ತರ ಫೀಲ್ ಆಗುತ್ತೆ. ಬಟ್ ನಾವೇನ್ ಆಂಟಿ ಸೋಷಿಯಲ್ ಅಂತ ಅಲ್ಲ, ನಾವು ಕೂಡ ಜನರ ಜೊತೆ ಬೆರೆಯೋಕೆ ಇಷ್ಟಪಡೋರೇನೆ. ಬಟ್ ನಮ್ಮನ್ನ ನೋಡಿದ್ರೆ ಜನ ನಮ್ ಜೊತೆ ಬೆರೆಯೋಲ್ಲ, ನಮ್ಮಂತವ್ರ ಜೊತೆ. ಸೊ ಆ ತರ ಕ್ಯಾಟಗರಿಗೆ ನಾನು ಕೂಡ ಸೇರಿದವಳು. ಸೊ ನನ್ಗೂನು ಇಷ್ಟ ಇಲ್ಲ, ಸೋಷಿಯಲ್ ಆಗಿ ಇರ್ಬೇಕು ಅಂತಾನೆ ಇಷ್ಟ. ಬಟ್ ಏನ್ ಮಾಡೋದು, ಈ ತರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಸೊ ಆದಷ್ಟು ಬೇಗ ನಾನು ಹೊರಗಡೆ ಹೋಗಿ ವ್ಲಾಗ್ಸ್ ಮಾಡ್ಬೇಕು ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಮನೆಯಲ್ಲಿ ಏನೇನು ಕ್ಲಿಪ್ಪಿಂಗ್ಸ್ ಗಳು ಇದೆ ಅನ್ನೋದನ್ನ ಹಾಕ್ತೀನಿ. ಓಕೆನಾ? ನೀವೇನಾದ್ರೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ನನ್ನ ಇನ್ನೊಂದು ಚಾನಲ್ ಇದೆ, ಅದನ್ನ ನೋಡ್ಬಿಟ್ರೆ ಸ್ಟಾರ್ಟಿಂಗ್ ಇಲ್ಲ ನಾನು ಎಷ್ಟು ಟ್ರಾವೆಲಿಂಗ್ ವಿಡಿಯೋಸ್ ಮಾಡ್ತಾ ಇದ್ದಿದ್ದು, ಎಷ್ಟು ಲೈವ್ಲಿ ಆಗಿ ಎಷ್ಟು ಖುಷಿಯಾಗಿ ಇರ್ತಾ ಇದ್ದೆ. ಬಟ್ ಸಿಚುವೇಶನ್ಸ್ ಎಲ್ಲ ತುಂಬಾ ನನ್ಗೆ ಹೊಡೆತ ಕೊಟ್ಬಿಡ್ತು. ಎಷ್ಟೊಂದು ಹೊಡೆತಗಳು ಜೀವನದಲ್ಲಿ. ಸೊ ಎನಿವೇಸ್, ಇಲ್ಲಿ ಏನು ಯಾರಿಂದಾನು ಯಾರು ಅಲ್ಲ, ನಮಗ್ ನಾವೇ ಆಗ್ಬೇಕು. ಸೊ ಯಾರು ಬಂದು ನಮ್ಗೆ ಏನು ಕೈ ಹಿಡಿಲಿಲ್ಲ, ನಮ್ಮ ಲೈಫ್ ನಾವೇ ಕಾಪಾಡ್ಕೊಳ್ಬೇಕು. ಏನಂತಂದ್ರೆ ಮನೆಯವರು ಸ್ವಲ್ಪ ನಮ್ಗೆ ಗೈಡ್ ಮಾಡಬಹುದು, ಅವರ ಕೈಲಿ ಏನಾಗುತ್ತೆ ಅದನ್ನ ಮಾಡ್ಬೋದು. ಬಟ್ ನಮ್ ಲೈಫ್ ನಾವೇ ರೂಪಿಸ್ಕೊಳ್ಬೇಕು, ನಮಗ್ ನಾವೇ ಬೆಳಕಾಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಸ್ನೇಹಿತರೆ, ನನ್ ಕೈ ಯಾಕೋ ನೋಡ್ತಾ ಇದೆ. ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ, ಏನೆಲ್ಲ ವ್ಲಾಗ್ಸ್ ಇದೆ ನೋಡ್ಕೊಂಡ್ ಬನ್ನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಇನ್ನೊಂದು ಚಾನಲ್ ಇದೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಸೊ April 27th ಇವತ್ತು ವರ್ಕೌಟ್ ಆಗಿದೆ. ಒಂದು 45 minutes ವರ್ಕೌಟ್ ಅಮ್ಮಂಗೂ ಮಾಡಿಸಿ ಆಯ್ತು, ನಾನು ಮಾಡಿದೆ. ಸೊ ಇವತ್ತು ಸ್ವಲ್ಪ ಡಂಬಲ್ಸು ಮತ್ತೆ ಕೆಲವೊಂದು ಸ್ಕ್ವಾಡ್ಸ್ ಆಗಿರ್ಬೋದು, ಕೆಲವೊಂದು ಸಿಟಪ್ಸ್ ಆಗಿರ್ಬೋದು, ಕೆಲವೊಂದು ಏನು ಪೆಲ್ವಿಕ್ ಮಸಲ್ಸ್, ಈ ರೀತಿ ಎಕ್ಸಸೈಸ್ ಎಲ್ಲ ಮಾಡಿಸಿದ್ದೀನಿ. ಇನ್ನು ಸುಮಾರಿದೆ. ಸಪ್ರೇಟಾಗಿ ನಾನು ವರ್ಕೌಟ್ದು ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ ಯಾವೆಲ್ಲ ವರ್ಕೌಟ್ಸ್ ಮಾಡ್ಬೋದು ಅಂತ ಹೇಳಿ. ವೆಯ್ಟ್ ಲಾಸ್ ಜರ್ನಿಲಿರೋರು, ಫಿಟ್ನೆಸ್ ಮೇಂಟೈನ್ ಮಾಡೋರು ಎಲ್ಲ. ಸೊ ಆದಷ್ಟು ಟ್ರೈ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಇದು ಇವತ್ತಿನ ಅಪ್ಡೇಟ್. ನೋಡಿ, ವರ್ಕೌಟ್ ಮಾಡಿದ ದಿವಸ ಸ್ವಲ್ಪ ಫ್ರೆಶ್. ನೀವು ಎವ್ರಿ ಡೇ ವರ್ಕೌಟ್ ಮಾಡೋದ್ರಿಂದ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ, ಜೊತೆಗೆ ಒಂದು ರೀತಿ ಮೂಡು ಚೆನ್ನಾಗಿರುತ್ತೆ. ನಿಮಗೆ ಮೂಡ್ ಸ್ವಿಂಗ್ಸ್ ಆಗೋದು ಕಮ್ಮಿ ಆಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ.
ಜೊತೆಗೆ ನಿಮ್ಮ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದು 1 ಅವರ್ ವರ್ಕೌಟ್ ಮಾಡೋದ್ರಿಂದ. ಸೊ ತಪ್ಪದೆ ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಸೊ ಮೆಂತ್ಯ ನೀರು, ಸೊ ಇವಾಗಲೂ ಕೂಡ ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ. ಖರ್ಜೂರ ಮೆಂತ್ಯ ತೊಗೊಂಡಾಯಿತು. ನಿನ್ನೆ ಕೂಡ ಇದೇ ರೀತಿ ನಾನು ಬಾಳೆಹಣ್ಣು ತೊಗೊಂಡಿದ್ದೆ. ಸೊ ಈ ರೀತಿ ನಾವು ಏನು ತುಂಬ ಹಣ್ಣು ಆಗಿ ಫುಲ್ ಕಪ್ಪಾಗಿರಬಾರ್ದು, ತುಂಬ ಕಾಯಾಗಿರಬಾರ್ದು. ಇನ್ನು ಶುಗರ್ ಇರೋದಾದರೆ ಇದಕ್ಕಿಂತ ಇನ್ನೊಂದು ಚೂರು ಬೇಗ ತಿಂದರೂ ಒಳ್ಳೆಯದು. ಈ ಥರ ಫುಲ್ಲು ಹಣ್ಣಾಗಿರೋದಕ್ಕೆ ಮುಂಚೆ ಒಂದು ದಿನ 1-2 ದಿನ ಮುಂಚೆ ತಿಂದರೆ ಒಳ್ಳೆಯದು. ಬಟ್ ನಾರ್ಮಲ್ ಶುಗರ್ ಏನಿಲ್ಲ ಅಂದರೆ ಇಷ್ಟು ಹಣ್ಣಾಗಿದ್ದರೆ ತೊಂದರೆ ಇಲ್ಲ. ಸೊ ನಾನಿವಾಗ ಒಂದು ತೊಗೊಳ್ತಾ ಇದ್ದೀನಿ. ಅಂದರೆ ತುಂಬ ಹಣ್ಣಾಗಿರೋದು ತಿಂದರೆ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಶುಗರ್ ಇರೋರಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ತಿನ್ನಬೇಕು. ಸ್ನೇಹಿತರೆ, ಇಲ್ಲಿಂದ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಗಳು 26ನೇ ತಾರೀಕು. ಇವಾಗ ನೀವೇನು ನೋಡ್ತಿದ್ದೀರಿ, ಅವತ್ತಿನ ದಿವಸ ಬೆಳಗ್ಗೆ ಖರ್ಜೂರ ಬೆಳಗ್ಗೆ ನಾನು ನೆನೆಸಿದ್ದು, ಹಿಂದಿನ ದಿನ ನೆನೆಸಿರಲಿಲ್ಲ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಗಳು ಇವೆ. ಸೊ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಇಷ್ಟೊತ್ತವರೆಗೂ ನೀವು ನೋಡಿದ್ದು 27th. ಈಗ ಕೆಲವೊಂದು ಕ್ಲಿಪ್ಪಿಂಗ್ಗಳು 26th ಅಂತಂದರೆ ಸಂಡೇ, ಏಪ್ರಿಲ್. ಆ ದಿನ ಅಮ್ಮ ಇದಕ್ಕೆ ಏನು ಮದ್ದೂರ್ಗೆ ನೈಟ್ ನೆನೆಸಿರ್ಲಿಲ್ವಲ್ಲ ಏನೂ. ಸೊ ಇವಾಗ ಬೆಳಗ್ಗೆ ನಾನು 1-2 ಖರ್ಜೂರ ನೆನೆಸೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಾದಾಮಿ ಒಂದು 5 ಹಾಕ್ತಾ ಇದ್ದೀನಿ. ಸೊ ಬೆಳಗ್ಗೆ ರಾತ್ರಿ ನೆನ್ಸೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಬೆಳಗ್ಗೆ ನೆನೆಸಿ ಸಂಜೆ ಟೈಮ್ ಆದ್ರೂ ತೊಗೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಯಾವ್ದಾದ್ರೂ ಒಂದು ನಿಮ್ಮ ಹತ್ರ ಯಾವ್ದಿದೆಯೋ ಅದು, ಇಲ್ಲಾಂದರೆ ಜಾಸ್ತಿ ಇದು ಡ್ರೈ ಫ್ರೂಟ್ಸ್ ಇದ್ರೂ ಲಿಮಿಟೆಡಲ್ಲಿ ತೊಗೊಳ್ಳುವಂಥದ್ದು. ಹೀಗೆ ನೀವು ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಶುಗರ್ ಇದ್ದರೆ ನಿಮಗೆ 2 ತೊಗೊಳ್ಬೇಡಿ ಒಟ್ಟಿಗೆ, ಓಕೆನಾ? ಬೆಳಗ್ಗೆ ಒಂದು ಸಂಜೆ ಒಂದು ಒಣ ಖರ್ಜೂರ ತೊಗೊಳ್ಳಿ. ಮತ್ತು ಇದು ಅಷ್ಟೇ, ಒಂದು 5ಕ್ಕಿಂತ ಜಾಸ್ತಿ ತೊಗೊಳ್ಬೇಡಿ ಏನು ಬಾದಾಮಿನ. ಯಾಕಂದರೆ ಇಲ್ಲಿ ನಾವು ಕ್ಯಾಲೋರೀಸ್ ಕೂಡ ನೋಡಬೇಕಾಗತ್ತೆ ಅಲ್ವಾ? ಸೊ ಫ್ಯಾಟ್ ಜಾಸ್ತಿ ಕೂಡ ಆಗಬಾರ್ದು, ಕಮ್ಮಿ ಕೂಡ ಆಗಬಾರ್ದು. ಗುಡ್ ಫ್ಯಾಟ್ಸ್ ಲಿಮಿಟೆಡಲ್ಲಿ ತೊಗೊಳ್ಬೇಕು. ಸ್ನೇಹಿತರೆ, ಅಮ್ಮ ಮೆಸೇಜ್ ಮಾಡಿದ್ರು, ಹೊರಟಿದ್ದೀನಿ, ಗೋಡಂಬಿ ಪಂಪ್ಕಿನ್ ತೊಗೊಂಡಿದ್ದೀನಿ, 1 ಕಿತ್ಲೆ ಹಣ್ಣು ತೊಗೊಂಡಿದ್ದೀನಿ. ಇಲ್ಲೆಲ್ಲರೂ ಹೊರಗಡೆ ತಿಂಡಿ ತಿನ್ಬೇಕು ಇವಾಗ ಅಂದರು. ಸ್ವಲ್ಪ ಆಚೆ ಹೊರಟಿದಾರಮ್ಮ. ಮದ್ದೂರ್ ಕಡೆ ಏನೋ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಸರಿ, ನಾನು ಹೇಳಿದೆ, ಮನ್ಸಲ್ಲಿ ಅನ್ಕೊಂಡೆ, ಇವ್ರಿಗೆ ಏನು ಗೊತ್ತಾಗಲ್ಲಪ್ಪ, ಎಲ್ಲ ಹೇಳ್ಕೊಡ್ಬೇಕು ಅಂತ ಒಂದೊಂದ್ಸತಿ. ಬಟ್ ಪೇಷನ್ಸ್ ತಗೊಳ್ಬೇಕು ನಾನು. ಬೆಳಗ್ಗೆ ಟೈಮ್ ಕಿತ್ಲೆ ಹಣ್ಣು ಅಷ್ಟು ಒಳ್ಳೇದಲ್ಲ, ಅಂದ್ರೆ ಖಾಲಿ ಹೊಟ್ಟೆಗೆ ಕಿತ್ಲೆ ಹಣ್ಣು ಅಷ್ಟು ಒಳ್ಳೇದಲ್ಲ, ಹುಳಿ ಅಂಶ ಅಷ್ಟು ತಗೊಳ್ಬಾರ್ದು. ಪಪ್ಪಾಯ ಬೆಸ್ಟು ಅಂತ ನಾನು ಮೆಸೇಜ್ ಹಾಕಿದ್ದೀನಿ. ಇವಾಗ ಏನು ಗೊತ್ತಾಗಲ್ಲ ಇವ್ರಿಗೆ ಅಂತ ಹಂಗೆ ಅನ್ಕೊಳ್ತಿದ್ದೆ ಮನ್ಸಲ್ಲಿ, ಎಷ್ಟು ಹೇಳ್ಕೊಡೋದು ಏನು ಅಂತ ಅಂದ್ಬಿಟ್ಟು. ಅಂದ್ರೆ ನಮ್ ಬಾಡಿನೇ ಹೇಳುತ್ತೆ ನಮ್ಗೆ ಬೆಳಿಗ್ಗೆ ಟೈಮ್ ಏನ್ ತಿನ್ಬೇಕು ಅಂತ ನಮ್ಗೆ ಅನ್ಸುತ್ತೆ, ಫೀಲ್ ಬರುತ್ತೆ ಅಲ್ವಾ? ನಮ್ ದೇಹದ ಕಡೆ ಗಮನ ಕೊಡ್ಬೇಕು. ಇಟ್ಸ್ ಓಕೆ, ಇವಾಗ ತಿನ್ಬೇಕನ್ಸಿದ್ರೆ ತಿನ್ಲಿ, ಏನು ತೊಂದರೆ ಇಲ್ಲ. ಬಟ್ ಗ್ಯಾಸ್ಟ್ರಿಕ್ ಆಗೋದು, ಬ್ಲಾಟಿಂಗ್ ಆಗೋದು, ಊತ ಬರೋದು ಎಲ್ಲ ಆಗುತ್ತೆ ಬೆಳಿಗ್ಗೆ ಟೈಮ್. ನೀವೇನಾದ್ರು ಮೂಸಂಬಿ, ಕಿತ್ಲೆ ಹಣ್ಣು ಹಿಂಗೆ ತಗೊಂಡ್ರೆ, ಅದ್ರ ಬದಲು ಪಪ್ಪಾಯ ತಿಂದ್ರೆ ಬೆಸ್ಟು. ಸೀಬೆ ಹಣ್ಣು ಅಥವಾ ಆಪಲ್ಲು, ಈ ರೀತಿ ತುಂಬಾ ಹಣ್ಣಾಗಿರ್ಬಾರ್ದು. ಸೀಬೆಕಾಯಿ ಕೂಡ ತುಂಬಾ ಕಾಯಿ ಇರಬಾರ್ದು. ಈ ತರ ತಿಂದ್ರು ಚೆನ್ನಾಗಿರುತ್ತೆ. ಬೆಸ್ಟ್ ಅಂದ್ರೆ ಪಪ್ಪಾಯ. ಬಾದಾಮಿ ತಿಂದಿರೋದು ಓಕೆ. ಗೋಡಂಬಿ ತಗೊಂಡಿದ್ದೀನಿ ಅಂತಿದ್ದಾರೆ ಇವರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇವಾಗ ಹೋಗಿ ಬರ್ಲಿ ಅಮ್ಮ, ಆರಾಮಾಗಿ ಮುಗಿಸ್ಕೊಳ್ಳಿ. ಅದೇ ನಾನು ಏನಕ್ಕೆಲ್ಲ ನನ್ನ ಥಾಟ್ಸ್ ಶೇರ್ ಮಾಡ್ತೀನಿ ಅಂದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ. ಖಾಲಿ ಹೊಟ್ಟೆಗೆ ಕಿತ್ಲೆ ಹಣ್ಣು ತಗೋಬೇಡಿ, ಆಯ್ತಾ? ಖಾಲಿ ಹೊಟ್ಟೆ ಅಂದ್ರೆ ಇವ್ರು ಪಂಪ್ಕಿನ್ ಸೀಡ್ಸ್ ಗೋಡಂಬಿ ತಗೊಂಡಿದ್ದಾರೆ, ನೋ ಪ್ರಾಬ್ಲಮ್. ಬಟ್ ಗೋಡಂಬಿಗಿಂತ ಬಾದಾಮಿ ಬೆಸ್ಟ್ ಬೆಳಗ್ಗೆ ಟೈಮ್. ಎನಿವೇಸ್, ಸೋಕ್ಡ್ ಇರ್ಬೇಕು ಯಾವ್ದೇ ತಗೊಂಡ್ರು ಕೂಡ. ಗೋಡಂಬಿನೂ ಒಳ್ಳೇದೇನೆ, ಬಟ್ ಹೇಳಿದ್ದು ಬಾದಾಮಿ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ. ನೋಡೋಣ, ಎಲ್ಲರೂ ತಿಂಡಿ ತಿಂತಾರಂತೆ ಹೊರಗಡೆ ಇವಾಗ. ಮತ್ತೆ ಆನೆಕಲ್ ಹತ್ತತ್ರ ಅಂತ ಹೇಳ್ತಾ ಇದ್ರು ಇದೀನಿ ಅಂತ. ಆಮೇಲೆ ಮದ್ದೂರು ರೀಚ್ ಆಗ್ತಾರೆ. ಸೊ ಅಲ್ಲೇನೋ ಪ್ರೋಗ್ರಾಮ್ ಇದೆ ಅವ್ರದ್ದು. ಸೊ ಮುಗಿಸ್ಕೊಂಡು ಬರ್ತಾರೆ. ಸೊ ಹೀಗೆ ಹೋಗ್ತಾ ಇದೆ ದಿನ ಇವತ್ತು. ನಾನು ಸ್ವಲ್ಪ ಜೀರಿಗೆ ಇತ್ತು ಸ್ನೇಹಿತರೆ. ಅಯ್ಯೋ ರಾಮ, ಏನ್ ಗೊತ್ತಾ, ಆಲ್ರೆಡಿ ಒಂದು ಜೀರಿಗೆ ಇದೆ ಮನೇಲಿ, ಗೊತ್ತಿಲ್ದಿರಾ ನಾನು ಖಾಲಿ ಆಗಿದೆ ಅಂತ ಅನ್ಕೊಂಡು ಇನ್ನೊಂದು ದೊಡ್ಡದು ತಗೊಂಡ್ಬಿಟ್ಟೆ. ಅದು ಆಫರ್ ಬೇರೆ ಇತ್ತು. ಬಟ್ ನನ್ಗೇನೂ ರಿಗ್ರೆಟ್ ಇಲ್ಲ, ಯಾಕಂದ್ರೆ ಜೀರಿಗೆ ಎಷ್ಟಿದ್ರು ಮನೇಲಿ ಒಳ್ಳೇದು, ಹಾಳು ಆಗಲ್ಲ. ಇದು ಆಲ್ರೆಡಿ ಇತ್ತು 100 ಗ್ರಾಮ್ದು ಜೀರಿಗೆ, ಓಪನೇ ಮಾಡಿಲ್ಲ. ಹೇಳಿದ್ನಲ್ಲ, ಎಲ್ಲ ಹಂಗಂಗೆ ಕೆಲವೊಂದು ಇದೆ ಐಟಮ್, ಅದು ನೋಡ್ಬೇಕು ಏನೇನಿದೆ ಇವಾಗ ಚೆಕ್ ಮಾಡ್ಬೇಕು. ಅದಿಲ್ಲ ಅನ್ಕೊಂಡು ನೋಡಿ ಇಷ್ಟು ದೊಡ್ಡ ತಗೊಂಡ್ಬಿಟ್ಟಿದೀನಿ, ಅರ್ಧ kgದು. ಎಷ್ಟು, ಅರ್ಧ kg ಇದ್ದಿದ್ದು. ಸ್ವಲ್ಪ ಖರ್ಚಾಗಿದೆ, ಚೂರು ಖರ್ಚಾಗಿದೆ.
ಆಕ್ಚುಲಿ ಚೂರೇ ಖರ್ಚಾಗಿರೋದು, ಜಾಸ್ತಿನ ಖರ್ಚಾಗಿಲ್ಲ. ದೊಡ್ಡದು ಪ್ಯಾಕೆಟ್ ಖಾಲಿ ಇತ್ತು ಇಲ್ಲಿ. ಸ್ವಲ್ಪ ಪ್ಯಾಕೆಟ್ ದೊಡ್ಡ, ಬಟ್ ಇದು ಅರ್ಧ ಕೆಜಿನೇ ಇದೆ. 500 ಗ್ರಾಮ್ಸ್ ಇದೆ. ಓಕೆನಾ? ಸೊ ಬಟ್ ನನಗೆ ಬೇಜಾರಿಲ್ಲ, ಖುಷಿನೇ ಇದೆ. ಯಾಕಂದ್ರೆ ಜೀರಿಗೆ ಇದ್ದಷ್ಟು ಮನೇಲಿ ಒಳ್ಳೇದು, ಜೀರಾ ವಾಟರ್ ಕುಡಿತಾ ಇದ್ರೆ. ಇಲ್ಲಿ ನಾನೊಂದು ಬಾಳೆಹಣ್ಣು ತಗೊಳ್ತಾ ಇದೀನಿ. ಸೊ ಇವತ್ತೇನು ನೆನ್ಸಿಲ್ಲ, ವರ್ಕೌಟ್ ಕೂಡ ಇಲ್ಲ. ಹಾಗಾಗಿ ಬಾಳೆಹಣ್ಣು ಫಸ್ಟ್ ತಿಂತೀನಿ ಇವಾಗ. ನಾನು ಹಸುವಾದಾಗ ರೋಸ್ಟೆಡ್ ಚೆನ್ನಾಗಿ ತಿಂತೀನಿ. ಇದ್ರ ತುಂಬಾ ಇತ್ತು, ಖಾಲಿ ಆಯ್ತು. ಇವಾಗ ತಗೊಳ್ಬೇಕು. ನೋಡಿ ಇನ್ನೂ ಇಷ್ಟಿದೆ. ಸೊ ಈ ರೀತಿ ನಾನು ಕೆಲವೊಂದು ನಿಮ್ಗೆ ಮರ್ತಿರ್ತೀನಿ ವಿಡಿಯೋಸ್ ತೋರ್ಸುವಾಗ, ಐ ಮೀನ್ ವಿಡಿಯೋಸ್ ಅಲ್ಲಿ ಶೇರ್ ಮಾಡುವಾಗ. ಸೊ ಈ ರೀತಿ ಹಸುವಾದಾಗ ನೀವು ರೋಸ್ಟೆಡ್ ಚೆನ್ನ ತಗೊಳ್ಳೋದು ಒಳ್ಳೇದು. ಇದರಿಂದ ಏನು ನಿಮ್ಗೆ ಹೆಲ್ತ್ ಕೆಡೋದಿಲ್ಲ. ಡಯಾಬಿಟಿಸ್ ಇರೋರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಾರ್ಮಲ್ ಆಗಿ ನೀವು ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ಅನ್ನುವಾಗ ರೋಸ್ಟೆಡ್ ಚೆನ್ನ ತಗೊಳ್ಳಿ ಹಸುವಾದಾಗ. ಜೊತೆಗೆ ಇಲ್ಲಿ ನೋಡಿ ಎಳ್ಳಿಂದು ಉಂಡೆಗಳು ಈ ರೀತಿ ಇಟ್ಕೊಂಡಿದೀನಿ. ಸೊ ಇದು ಕೂಡ ತಗೊಂಡೆ ನಾನು ಬೆಳಿಗ್ಗೆ ಎದ್ದಾಗ. ತೋರ್ಸೋದು ನಿಮ್ಗೆ ಮರ್ತೋಯ್ತು, ಇವತ್ತೇನು ಬೇರೆ ನೆನ್ಸಿರ್ಲಿಲ್ವಲ್ಲ, ಹಾಗಾಗಿ ಒಂದ್ ಎಳ್ಳುಂಡೆ ತಿಂದೆ ಇವತ್ತು ಬೆಳಿಗ್ಗೆ. ಸ್ನೇಹಿತರೆ, ಈ ರೀತಿ ಸ್ವಲ್ಪ ಹೆಲ್ದಿ ಫುಡ್ ಗಳನ್ನ ಆಯ್ಕೆ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಹೊರಗಡೆ ಸ್ನಾಕ್ಸ್ ತಿನ್ನೋ ಬದಲು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬಹುದು ಎಳ್ಳುಂಡೆ. ಸ್ನೇಹಿತರೆ ನೋಡಿ, ಇದು ಸುಮಾರು ದಿವಸ ಆಗಿದೆ ತಗೊಂಡು, ಬೇಳೆ 1 kg. ಸೊ ಯೂಸೇ ಮಾಡಿಲ್ಲ. ಸೊ ಇವಾಗ ಇದು ಮತ್ತೆ ಒಂದು ಸ್ವಲ್ಪ ಅಕ್ಕಿ ಎಲ್ಲ ನೆನೆಸ್ಬೇಕು. ನೋಡೋಣ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಸ್ನೇಹಿತರೆ ನೋಡಿ, ಈ ರೀತಿ ಇರುತ್ತೆ. ಸ್ವಲ್ಪ ಇದು ಬ್ರೌನ್ ಕಲರೇ ಇದೆ, ಇನ್ನೂ ಸ್ವಲ್ಪ ಕೆಂಪಗೆ ಬರುತ್ತೆ ಅಂತ ಅಕ್ಕಿ ಸಿಕ್ಕರೂ ತುಂಬಾ ಒಳ್ಳೇದು. ಬಟ್ ಇದು ಕೂಡ ಒಳ್ಳೇದು. ಸೊ ನೋಡ್ಬೋದು ಇದು ಏನ್ ಅಕ್ಕಿ ಅಂತ ನಿಮ್ಗೆ ಇದ್ರದ್ದು ಪ್ಯಾಕ್ ಮೇಲೆ ಏನಿದೆ ಅಂತ ನಿಮ್ಗೆ ನೀಟಾಗಿ ತೋರಿಸ್ತೀನಿ ಇನ್ನೊಂದ್ಸತಿ. ಈಗ ತೊಳೆದ್ಬಿಟ್ಟು ತೋರಿಸ್ತೀನಿ, ಓಕೆನಾ? ಸೊ ಈ ರೀತಿ ಇದೆ ನೋಡಿ ನಾನು ಯೂಸ್ ಮಾಡೋ ಅಕ್ಕಿ. ಸೊ ಇವಾಗ ಇದನ್ನ ಚೆನ್ನಾಗಿ ತೊಳೆದು ಫಸ್ಟ್ ನೆನೆಸಿಟ್ಬಿಡ್ತೀನಿ. ಸೊ ನೆನೆಸಿ ಸ್ವಲ್ಪ ಹೊತ್ತಾದ್ಮೇಲೆ ಅನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಕೆಲವೊಂದ್ಸತಿ ನಾನು ಓವರ್ ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ ಅನ್ನ ಮಾಡ್ಕೊಳ್ತೀನಿ, ಇಲ್ಲ ಬೆಳಿಗ್ಗೆ ನೆನೆಸಿ ಸಂಜೆ ಮಾಡ್ಕೊಳ್ತೀನಿ ಈ ರೀತಿ. ಅಥವಾ ಅರ್ಧ ದಿವಸ ನೆನೆಸಿ ಮಾಡ್ಕೊಳ್ಬಹುದು. ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 1 hour ನೆನೆಸಿಟ್ಕೊಳ್ಬಹುದು ಈ ರೀತಿ. ಇವಾಗ ಇದನ್ನ ನೆನೆಸ್ತೀನಿ ನಾನು. ಸೊ ಇಲ್ಲಿ ಚೆನ್ನಾಗಿ ಒಂದು 3-4 ಸತಿ ತೊಳೆದ್ಮೇಲೆ, ಒಂದ್ 2-3 ಸತಿ ನಿಂತು ತೊಳೆದಿದ್ದೀನಿ. ಇವಾಗ ನೀರ್ ಹಾಕೊಳ್ತೀನಿ. ನೋಡಿ ಇದು ಆಕ್ಚುಲಿ ಏನ್ ಗೊತ್ತಾ, ಇದೇನು ಬ್ಲರ್ ಆಗಿ ಕಾಣ್ತಾ ಇದೆಯಲ್ಲ, ಈ ಅನ್ನ ಇದೆಯಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಮತ್ತೆ ಲೇಟ್ ಆಗುತ್ತೆ ಅಲ್ವಾ ಬೇಯೋದು. ಹಾಗಾಗಿ ನಾನು ಸ್ವಲ್ಪ ನೆನ್ಸೋಂಥದ್ದು. ಮತ್ತೆ ಇಲ್ಲಿ ನಾನು ಕುಕ್ಕರ್ ಕೂಡ ಕೂಗ್ಸಲ್ಲ, ಹಾಗಾಗಿ ಈ ತರ ಮಾಡೋದು ಸ್ನೇಹಿತರೆ. ಇವಾಗ ಒಂದೇ ಸತಿ ನಾನಿದು ಏನು ಅಡ್ಗೆಗೆ ಬಳಸೋ ನೀರನ್ನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ನೆಂದ್ಮೇಲೆ ಹಾಗೆ ಬೇಯಕ್ಕೆ ಇಟ್ಬಿಡೋಣ. ಇದು 3 ಲೋಟ ನೀರು ಹಾಕ್ತಾ ಇದ್ದೀನಿ. 3/4 ಲೋಟ ಅಕ್ಕಿ ಹಾಕಿದ್ದೀನಿ, 3 ಲೋಟ ನೀರು. ನೋಡಿ ಬೇಳೆ ಇಷ್ಟು ಈ ರೀತಿ ಚೆನ್ನಾಗಿ ನೆಂದ್ರೆ ಬೇಗ ಬೇಯುತ್ತೆ. ಸೊ ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡಲ್ಲ ಅಲ್ವಾ, ವಿಸಿಲ್ ಹಾಕ್ಸೋದಿಲ್ಲ. ಸೊ ಹಾಗಾಗಿ ಎಲ್ಲ ಡೈರೆಕ್ಟಾಗಿ ಬೇಯಿಸೋದ್ರಿಂದ, ಈಗ ಅನ್ನನೂ ಅಷ್ಟೇ ಇಲ್ಲಿ ಕುಕ್ಕರ್ ಪಾತ್ರೆನಲ್ಲಿ ಇದ್ದರೂ ಕೂಡ ಇದಕ್ಕೆ ನಾನು ಕುಕ್ಕರ್ ಮುಚ್ಚಳ ಬಳಸೋದೇ ಇಲ್ಲ. ಸೊ ತುಂಬ ವರ್ಷ ಆಯಿತು, ನಿಮ್ಗೆ ಗೊತ್ತಿರ್ಬೋದು, ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಸೊ ಇದು ನೆಂದು ಸುಮಾರು ಹೊತ್ತಾಗಿದೆ. ಇವಾಗ ಬೇಯಕ್ಕೆ ಇಡ್ತೀನಿ. ಏನಕ್ಕೆ ನಾನು ನಿಮಗೆ ಇದು ತೋರಿಸ್ಕೊಡ್ತಾ ಇರೋದಂದರೆ, ಚೆನ್ನಾಗಿ ನೆಂದರೆ ಏನಾಗುತ್ತೆ, ಬೇಗ ಬೇಯುತ್ತೆ. ಈಗ ನೋಡಿ ಸ್ವಲ್ಪ ಚೆನ್ನಾಗಿ ನೆಂದಿದೆ, ಓಕೆನಾ? ಸೊ ಇದು ನೆಂದ ಮೇಲೆ ಬೇಯಿಸಿದ್ರೆ ಗ್ಯಾಸು ಕೂಡ ಉಳಿಯುತ್ತೆ, ಬೇಗ ಟೈಮ್ ಸೇವ್ ಆಗುತ್ತೆ ಅಲ್ವಾ? ಇಲ್ಲಾಂದರೆ ಸುಮ್ಮನೆ ಆಮೇಲೆ ಜೊತೆಗೆ ನೀವು ನೆಂದ ಮೇಲೆ ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ, ಇದರ ಜೊತೆಗೆ ನೀವು ನೆಂದ ಮೇಲೆ ಚೆನ್ನಾಗಿ ಈ ರೀತಿ ಅಕ್ಕಿ ನೆಂದ ಮೇಲೆ ಬೇಯಿಸೋದ್ರಿಂದ ಅನ್ನ ಸ್ವಲ್ಪ ಒದಗುತ್ತೆ ಚೆನ್ನಾಗಿ. ಮತ್ತು ಹಾಗೆ ಮಾಡಬೇಕು ಕೂಡ. ಸೊ ತಕ್ಷಣ ನೀವು ಅಕ್ಕಿ ಬೇಯಕ್ಕೆ ಇಟ್ಬಿಟ್ರೆ ಏನಾಗುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಚೆನ್ನಾಗಿ ಈ ರೀತಿ ನೆನೆಸ್ಬೇಕು. ಈಗ ಆಲ್ಮೋಸ್ಟ್ 2 hours ಮೇಲಾಯಿತು ನಾನು ನೆನೆಸಿ, 2-3 hours ಆಗ್ತಾ ಬಂತು. ನೋಡಿ ಬೇಳೆ ಎಲ್ಲ ಚೆನ್ನಾಗಿ 3 hours ಆಯಿತು. ನೋಡಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಸೊ ಇವಾಗ ಇದನ್ನು ಬೇಯಕ್ಕಿಡ್ತೀನಿ. ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕಿ, ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಬೇಯಕ್ಕಿಡ್ತೀನಿ. ಚೂರು ಮಸ್ಟರ್ಡ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಜಾಸ್ತಿನೇ ಆಯಿತು, 1 ಸ್ಪೂನಷ್ಟು ಹಾಕಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಕಮ್ಮಿನೇ ಹಾಕ್ತಿದ್ದೆ, ಚೂರು ಜಾಸ್ತಿ ಬಿತ್ತು ನೋಡಿ. ಇಟ್ಸ್ ಓಕೆ. ಮತ್ತಿನ್ನೇನು ಜಾಸ್ತಿ ಎಣ್ಣೆ ಹಾಕೋಷ್ಟಿಲ್ಲ ಇದಕ್ಕೆ. ಈಗ ಒಂಚೂರು ಅರಿಶಿನ ಹಾಕಿ ಬೇಯಕ್ಕಿಡೋಣ. ಸ್ವಲ್ಪ ಅರಿಶಿನ ಹಾಕಿ ಬೇಯಕ್ಕಿಟ್ಟಿದ್ದೀನಿ ಬೇಳೆ. ಸೊ ಇಲ್ಲಿ ಅಕ್ಕಿ ಕೂಡ ಬೇಯಕ್ಕಿಟ್ಟಿದ್ದೀನಿ. ಅಡುಗೆ ಆಗೋಷ್ಟರಲ್ಲಿ ಸ್ವಲ್ಪ ನಾನು ಇಲ್ಲಿ ಸೌತೆಕಾಯಿ, ಆಲ್ಮಂಡ್ಸು ಮತ್ತು ಖರ್ಜೂರ ತಗೊಳ್ತಾ ಇದ್ದೀನಿ. ಸ್ವಲ್ಪ ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಒರೆಸಿ. ಹಾಗೆ ಇಲ್ಲಿ ಬೇಳೆ ಬೇಯಿಸಿದ್ದೀನಿ. ಇದೊಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ, ಒಂದು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ.
ಸ್ವಲ್ಪ ಕರಿಬೇವು ಹಾಕ್ತಾ ಇದೀನಿ, ಇಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ತಾ ಇದೀನಿ. ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಹುರಿತೀನಿ. ಇಲ್ಲಿ ಸಾಂಬಾರ್ ಮಾಡೋದಕ್ಕೆ ಒಂದು ಮಸಾಲ ರುಬ್ಬಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ, ಸ್ವಲ್ಪ ಡಿಫ್ರೆಂಟ್ ಆಗಿ ರುಬ್ಬಿದ್ದೀನಿ. ಏನೇನ್ ಹಾಕಿದೀನಿ ಅಂತ ಇಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಹಾಗೆ ಹೇಳ್ತೀನಿ ನಿಮ್ಗೆ. ಸ್ನೇಹಿತರೆ, ಇದು ಸ್ವಲ್ಪ ಹುರಿದೆಲ್ಲ ಆಯ್ತು. ಇವಾಗ ಇದಕ್ಕೇನೆ ಬೇಳೆ ಹಾಕ್ಬಿಡ್ಬೋದು, ಬಟ್ ತುಂಬಾ ಬೆಂದೋದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಇದನ್ನ ತೆಗೆದಿಟ್ಕೋತೀನಿ ಒಂದು ತಟ್ಟೆಗೆ. ಆಮೇಲೆ ಇದೇ ಪಾತ್ರೆಗೆ ಮಸಾಲ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಬೇಳೆ ಮತ್ತೆ ಇದು ಬೆಂಡೆಕಾಯಿ ಎಲ್ಲ ಹಾಕ್ತೀನಿ. ನಾನು ಫಸ್ಟ್ ಅನ್ಕೊಂಡೆ ಇವಾಗ ಬೆಂಡೆಕಾಯಿ ಹುರಿದಾಗಿದೆ ಅಲ್ವಾ, ಇದಕ್ಕೇನೆ ಬೇಳೆ ಎಲ್ಲ ಹಾಕಿ ಮಸಾಲ ಎಲ್ಲ ಹಾಕ್ಬಿಡೋಣ ಅಂತ ಹೇಳಿ. ಬಟ್ ಆಮೇಲೆ ಅನ್ಕೊಂಡೆ ಇದು ನೋಡಿ ಚೆನ್ನಾಗಿ ಹುರಿದಿದೆ, ಮತ್ತಿನ್ ಫುಲ್ಲು ಇದಾಗ್ಬಿಡುತ್ತೆ, ಪುಡಿ ಪುಡಿಯಾಗಿ ಮಿಕ್ಸ್ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ ಹೋಳುದೆಲ್ಲ. ಸೊ ಇವಾಗ ಇದಕ್ಕೆ ಇದು ಬಿಸಿ ಇದೆ, ಒಲೆ ಕೂಡ ಆನ್ ಇದೆ. ಸೊ ಇದಕ್ಕೆ ಇವಾಗ ನಾನು ಮಾಡಿಟ್ಕೊಂಡಿರುವ ಮಸಾಲಾನ ಹಾಕ್ತೀನಿ. ಸೊ ಇದು ಗಟ್ಟಿ ಇದೆ, ಇದನ್ನ ಸ್ವಲ್ಪ ನೀರ್ ಮಾಡ್ಕೊಂಡು ಹಾಕ್ತೀನಿ ಆಯ್ತಾ. ಸ್ವಲ್ಪ ಕೈಯಲ್ಲಿ ಹಾಕ್ಬೇಕಿದು. ಸೊ ಟ್ರೈ ಮಾಡ್ತೀನಿ ಹಂಗೆ ನಿಮ್ಗೆ ತೋರ್ಸಕ್ಕೆ. ಗಟ್ಟಿ ಇದೆ ಮಾತ್ರ ನೋಡಿ. ಇದಕ್ಕೆಲ್ಲ ನೀರ್ ಹಾಕಿ ಹಾಕ್ಬೇಕು. ಇವಾಗ ಸ್ವಲ್ಪ ಜಾರ್ಗೆ ನೀರು ಹಾಕೊಂಡು ಈ ರೀತಿ ಹಾಕೊಂಡೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಡಿಫ್ರೆಂಟ್ ಟೈಪ್ ಆಫ್ ಸಾಂಬಾರ್ ಅಂತಾನೆ ಹೇಳ್ಬೋದು. ಶೇಂಗಾ ಹಾಕಿ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸುಮಾರು ಐಟಮ್ ಹಾಕಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಿ ಮುಚ್ಚಿಟ್ಟು ನಾನು ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಬೋದಿತ್ತು. ಸ್ವಲ್ಪ ಆಮೇಲೆ ಕೊನೆಗೆ ಹಾಕ್ತೀನಿ ಸಾರಿಗೆ ತುಪ್ಪ. ಸೊ ಇಲ್ಲಿ ಎಲ್ಲ ರೆಡಿ ಆಗಿದೆ, ಆಫ್ ಮಾಡ್ತೀನಿ ಸಾಕಾಗುತ್ತೆ. ಸೊ ಇವಾಗ ನೋಡಿ ಸ್ವಲ್ಪ ಗಟ್ಟಿ ಆಯ್ತಿದೆ. ಸೊ ಇದಕ್ಕೊಂದು ಸ್ವಲ್ಪ ನೀರು ಬೇಳೆ ಎಲ್ಲ ಹಾಕ್ತೀನಿ. ಇವಾಗ ಫಸ್ಟ್ ಬೇಳೆ ಹಾಕೊಂಡ್ಬಿಡ್ತೀನಿ. ಸೊ ಬೇಳೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಸೊ ತುಂಬಾ ಗಟ್ಟಿ ಇತ್ತಲ್ಲ, ಅದಕ್ಕೆ ಇಷ್ಟು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರ್ಲಿ. ಇವಾಗ ಇದಕ್ಕೆ ಬೆಂಡೆಕಾಯಿ ಹಾಕೋಣ, ಅಷ್ಟೇ, ಸಾರು ರೆಡಿ. ಮುಚ್ಚಿಡೋಣ. ಸ್ವಲ್ಪ ಹಸಿ ವಾಸನೆ ಹೋಗಿದೆ ಅನ್ಕೊಳ್ತೀನಿ. ಸ್ನೇಹಿತರೆ, ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಚೂರು ಜಾಸ್ತಿನೇ ಆಯ್ತು, ಚೂರು ಕಮ್ಮಿ ಹಾಕ್ಬೋದಾಯ್ತು ಬೆಲ್ಲ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬೇಕು. ಒಂದಿಷ್ಟು ಖಾರ ಹಾಕ್ತಾ ಇದೀನಿ. ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣು ನೀರನ್ನ ಕಿವುಚಿ ಹಾಕ್ತೀನಿ. 1 ಸ್ಪೂನ್ ತುಪ್ಪ ಹಾಕ್ತೀನಿ, ಒಂದು ಅರ್ಧ ಸ್ಪೂನ್. ಸ್ವಲ್ಪ ಕುದಿ ಬಂದ ಮೇಲೆ ಬೆಂಡೆಕಾಯಿ ಹಾಕುವ. ಸೊ ಕುದೀತಾ ಇದ್ದೇನೆ, ಇವಾಗ ಬೆಂಡೆಕಾಯಿ ಹಾಕೋಣ. ಸ್ವಲ್ಪ ಡಿಫ್ರೆಂಟ್ ಆಗಿ ಆಯ್ತು ನೋಡಿ ಇವತ್ತು ಸಾಂಬಾರ್. ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಈಗ ಹಾಕ್ಬಿಡೋಣ. ಸೊ ಇದಕ್ಕೂ ಕೂಡ ಒಂಚೂರು ನೀರು ಹಾಕಿ ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಡಿಫ್ರೆಂಟ್ ಬೆಂಡೆಕಾಯಿ ಸಾಂಬಾರ್ ರೆಡಿ. ಸೊ ಇದ್ಯಾಕೋ ಇಷ್ಟು ಲೇಟ್ ಮಾಡುತ್ತಪ್ಪ ಕುದಿ. ನಾನು ಸಣ್ಣ ಉರಿ ಇಟ್ಟಿದ್ದೆ, ಸ್ವಲ್ಪ ಕುದಿಯಲಿ. ಒಂಚೂರು ಇದೆರಡು ಹೊಂದ್ಕೊಂಡ್ರೆ ಆಫ್ ಮಾಡೋಣ. ಸ್ನೇಹಿತರೆ, ಹೇಗೆಗೋ ತಲೆಗೆ ತೋಚಂಗ್ ಮಾಡಿದೆ, ಬಟ್ ಟೇಸ್ಟ್ ನೋಡಿದ್ರೆ ಸಖತ್ತಾಗಿದೆ. ಹುಳಿ ಹುಳಿಯಾಗಿ ಖಾರವಾಗಿ, ತುಂಬಾ ಹುಳಿ ಅಲ್ಲ, ಖಾರ ಹುಳಿ ಸಿಹಿ ಎಲ್ಲ ಮಿಕ್ಸ್ ಇದೆ. ಚೆನ್ನಾಗಾಗಿದೆ ಮಾತ್ರ. ತೆಳುಗಿದೆ ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿದೆ. ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ನೀರಾಗೂ ಇಲ್ಲ, ಕರೆಕ್ಟ್ ಆಗಿದೆ. ಸೊ ಈ ರೀತಿ ಡಿಫ್ರೆಂಟ್ ಆಗಿ ನೀವು ಮಾಡ್ಕೊಳ್ಳಿ. ಬೆಂಡೆಕಾಯಿ ಇನ್ನೊಂದು ಸ್ವಲ್ಪ ಹಾಕೋದಿತ್ತು, ನಾನಿಲ್ಲಿ ಸಾಕಂತ ಹೇಳಿ ಇಷ್ಟೇ ಹಾಕಿದ್ದೀನಿ.
ಆಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ತೆಳುವಾಗಿ ಮಾಡ್ತೀನಿ ಅಂತೇಳಿ. ಸ್ವಲ್ಪ ಗಟ್ಟಿಗೆ ಮಾಡೋಣ ಅಂತೇಳಿ ನಾನು ಬೆಂಡೆಕಾಯಿ ಅಷ್ಟು ಉಪಯೋಗಿಸ್ತಿದ್ದು, ನನ್ಗೆ 2 ಹೊತ್ತಿಗೆ ಕರೆಕ್ಟಾಗಿ ಆಗುತ್ತೆ ಅಂತೇಳಿ. ಬಟ್ ಇದು ಮಾಡ್ತಾ 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 ಏನೇನೋ ಆಗೋಗಿ ನೀರಾಗೋಯ್ತು. ಹಾಗಾಗಿ ಈ ತರ ಆಗಿದೆ. ಬಟ್ ಚೆನ್ನಾಗಿದೆ ಮಾತ್ರ. ಅಷ್ಟೇ, ಒಲೆ ಆಫ್. ಸೊ ಇವಾಗ ನಾನಿಲ್ಲಿ ಅನ್ನ ಹಾಕೊಳ್ತೀನಿ, ಗಂಜಿ ಅನ್ನ. ಸೊ ನನ್ಗಂತೂ ತುಂಬಾ ಇಷ್ಟ ಆಗ್ತಾ ಇದೆ ಈ ನಡುವೆ ಗಂಜಿ ಅನ್ನ. ಅಮ್ಮಂಗೂ ಇದೇ ಇಷ್ಟ ಆಗ್ತಾ ಇದೆ. ಸೊ ಮೇಲು ತುಪ್ಪ ಹಾಕೋದು ನಾನೇ ಬೇಡ ಅನ್ಕೊಂಡೆ, ಮತ್ತೆ ತುಪ್ಪ ಚೆನ್ನಾಗಿರಲ್ಲ ಅಂತ. ಹಾಕೊಳ್ಬೋದು ಬೇಕಿದ್ರೆ ಚೂರು, ತಪ್ಪೇನಿಲ್ಲ. ಸ್ನೇಹಿತರೆ, ಇದು ತುಪ್ಪ ಒಂದು ಸ್ವಲ್ಪನೇ ಹಾಕೊಳ್ತೀನಿ. ಆಲ್ರೆಡಿ ಯೂಸ್ ಮಾಡಿದ್ದೀನಲ್ವ ನಾನು ತುಪ್ಪ ಸಾರಿಗೆ, ಅದಕ್ಕೇ. ಈಗ ಇದ್ರ ಮೇಲೆ ಸಾರು ಹಾಕ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಾರು. ಹಾಕೊಳ್ಳೋಣ. ಇದೇ ಸೌತ್ ಬಳಸ್ತೀನಿ. ನೆಕ್ಸ್ಟ್ ಇವಾಗ ಅನ್ನಕ್ಕೆ ಬೇರೆದ ಯೂಸ್ ಮಾಡ್ತೀನಿ. ತೊಳೆದಿಟ್ಕೊಂಡಿದ್ದೀನಿ ಜಾರಿಕಾಯಿದ, ಅದನ್ನು ಯೂಸ್ ಮಾಡ್ತೀನಿ. ಸೊ ನೋಡಿ, ಒಬ್ಬರೇ ಇರುವಾಗ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ನಾನು ವೀಡಿಯೋಸ್ ನೋಡಿ ಕಲ್ತ್ಕೊಬೋದು ನೀವು. ಚೆನ್ನಾಗಿರುತ್ತೆ ಮಾತ್ರ. ಸೊ ಇವಾಗ ಉಪ್ಪಿನಕಾಯಿ ಹಾಕ್ಕೊಳ್ತೀನಿ. ಸ್ನೇಹಿತರೆ ನೋಡಿ, ಎಷ್ಟು ಕೆಳಗಡೆ ಹೋಗಿದೆ ಇದು. ನಾವು ಮೇಲೆ ಹಾಕಿದ್ದು ಮೇಲ್ವರೆಗೂ ಬಂದಿತ್ತು. ಸೊ ಫ್ಯಾನ್ ಅಂತೂ ಆನ್ ಇದೆ, ಅಡ್ಜಸ್ಟ್ ಮಾಡಿಕೊಳ್ಳಿ. ಸೊ ಇಲ್ಲಿ ಒಣಗಿರೋದು ಚೆನ್ನಾಗಿ ಒಣಗಿರಬೇಕು ಅಂತ ಸ್ಪೂನ್ ಉಪಯೋಗಿಸ್ಬೇಕು ನಾವು. ಸೊ ಇನ್ನೂ ಮಾಗಬೇಕು ಆ್ಯಕ್ಚುಲಿ. ನೋಡೋಣ, ಸ್ವಲ್ಪ ಕೆಳಗಿರೋದು ಹಾಕ್ಕೊಳ್ತೀನಿ ನಾನು. ನೋಡೋಣ, ಒಂದು ಹಾಕ್ಕೊಳ್ತೀನಿ. ಇನ್ನೂ ಮಾಗಬೇಕಾಯ್ತಾ. ಹಸಿಮೆಣಸಿನ್ಕಾಯಿ ಸ್ವಲ್ಪ, ಶುಂಠಿ ಒಂಚೂರು, ಮೆಣಸಿನ್ಕಾಯಿ ಒಂದಿಷ್ಟು ಹಾಕ್ಕೊಳ್ತೀನಿ. ಸೊ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಬೇಕಿದ್ದರೆ ಆಮೇಲೆ ಹಾಕ್ಕೊಳ್ತೀನಿ. ಸೊ ಮುಚ್ಚಿಟ್ಬಿಡೋಣ. ಸೊ ನೋಡಿ, ಇಷ್ಟು ಊಟ ರೆಡಿ ನಮ್ಮದು. ಸೊ ಒಂಚೂರು ಮೊಸರು ಇದೆ ಫ್ರಿಜ್ಜಲ್ಲಿ, ಆಮೇಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ. ಸೊ ಈಗ ನೀರಿದೆ. ಸೊ ಏನೋ ಒಂಥರ ನೆಮ್ಮದಿ, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ. ಅಲ್ವಾ ಸ್ನೇಹಿತರೆ? ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಯಾರ್ಯಾರು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀರಿ? ಯಮ್ಮಿ, ತುಂಬ ಚೆನ್ನಾಗಿದೆ. ಇದು ಉಪ್ಪಿನಕಾಯಿ ಹಿಂಗೆ ಹಾಕ್ಕೊಂಡು ತಿಂದರೆ ಒಳ್ಳೆಯದು. ಉಪ್ಪಿನಕಾಯಿ, ಐ ಮೀನ್ ಮೆಣಸಿನ್ಕಾಯಿ ಮಾಗಿದೆ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಶುಂಠಿ ತಿನ್ನೋಣ. ಇದು ಚೆನ್ನಾಗಿದೆ. ಇದೊಂಚೂರು ನೋಡೋಣ. ಚೂರು ಮಾಡಬೇಕು, ಬಟ್ ಚೆನ್ನಾಗಿದೆ. ಬಿಸಿ ಬಿಸಿ ಊಟ. ಸ್ನೇಹಿತರೆ, ಸಾರು ತುಂಬ ಚೆನ್ನಾಗಿತ್ತು ನೋಡಿ. 2ನೇ ಟೈಮು ಅನ್ನ ಹಾಕ್ಕೊಂಡೆ. ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಒಂಥರ ಹೆಲ್ದಿ, ಏನೋ ಒಂಥರ ಈ ಹಸ್ಕೊಂಡಿರೋದಕ್ಕೂ ಈ ಹೆಲ್ದಿ ಫುಡ್ಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ನಾನು ದಿವಸಕ್ಕೆ 2 ಹೊತ್ತೇ ತಿನ್ನೋದು ಶುರು ಮಾಡಿದ್ದೀನಿ. ಸೊ ಬಾಡಿ ಲೈಟ್ ಅನ್ಸುತ್ತೆ, ಜೊತೆಗೆ ಚೆನ್ನಾಗಿ ಹಸುವಾಗಿರುತ್ತೆ. ಚೆನ್ನಾಗಿ ಹಸುವಾದಾಗ ತಿನ್ನೋದು ಒಳ್ಳೇದು. ಅಂದ್ರೆ ಹಂಗಂತೇಳಿ ತುಂಬಾ ಹಸುವಾಗೋವರೆಗೂ ಬಿಡಬಾರ್ದು. ನಾನು ಬೆಳಗ್ಗೆಯಿಂದ ಖರ್ಜೂರ, ಒಣ ಖರ್ಜೂರ, ಸೌತೆಕಾಯಿ, ಮತ್ತೆ ಬಾದಾಮಿ, ಬಾಳೆಹಣ್ಣು, ಮತ್ತೆ ಎಳ್ಳುಂಡೆ, ಮತ್ತೆ ರೋಸ್ಟೆಡ್ ಚೆನ್ನ ಇಷ್ಟೆಲ್ಲ ತಿಂದಿದ್ದೆ. ಸೊ ಇವಾಗ ಫಸ್ಟ್ ಮೀಲ್ ತಿಂತಾ ಇದೀನಿ. ಸೊ ಹಾಕೊಳ್ತೀನಿ ಒಂದ್ಸತಿ ಸಾರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ. ಡೆಫಿನೆಟ್ಲಿ ಟ್ರೈ ಮಾಡಿ ಈ ಸಾರನ್ನ. ಹಾಕ್ತೀರಾ? ನಾನು ಏನೇನೋ ಮಾಡೋಕ್ಕೆ ಹೋಗಿ ಚೆನ್ನಾಗುತ್ತೆ ಇದು ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಉಪ್ಪಿನಕಾಯಿ ಹಾಕ್ಕೊಳ್ತೀನಿ, ಮೆಣಸಿನ್ಕಾಯಿ ಅಂತದ್ದು ಹಾಕೋತೀನಿ. ಯಾಕಂದರೆ ಇದು ಗಟ್ಟಿ ಇದೆ, ಇದು ಇನ್ನೊಂದು ಸ್ವಲ್ಪ ಮಾಡಬೇಕು. ಸೊ ಇದು ತಿನ್ಕೊಳ್ತೀನಿ, ಏನು ವೇಸ್ಟ್ ಮಾಡಲ್ಲ.
ಸ್ನೇಹಿತರೆ ಇಲ್ಲಿ ಒಂದು ಬಾಳೆಹಣ್ಣು ತಗೊಳ್ತೀನಿ ಇವಾಗ. ಸ್ನೇಹಿತರೆ ಈವ್ನಿಂಗ್ ನಾನಿಲ್ಲಿ ಒಂದ್ ಸ್ವಲ್ಪ ಬಿಸಿನೀರ್ಗೆ ಜೀರಿಗೆ ಮತ್ತೆ ಚಕ್ಕೆ ಹಾಕೋಣ ಅಂತ ಹೇಳಿ ನೀರ್ ಬಿಸಿಗಿಟ್ಟಿದೀನಿ. ಇಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಚಕ್ಕೆ ಮತ್ತೆ ಜೀರಿಗೆ ಹಾಕ್ತಾ ಇದೀನಿ. ಸೊ ಅವಾಗವಾಗ ಈ ರೀತಿ ನಾವು ಜೀರಾ ಮತ್ತೆ ಸಿನಮನ್ ವಾಟರ್ ಕುಡಿದ್ರೆ ಹೆಲ್ತ್ ತುಂಬಾ ಒಳ್ಳೇದು. ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗುತ್ತೆ, ಮೆಟಬಾಲಿಸಮ್ಗೆಲ್ಲ ತುಂಬಾ ಒಳ್ಳೇದು. ಸೊ ಒಂದ್ 5-10 ಮಿನಿಟ್ಸ್ ಅಲ್ಲಿ ಈ ರೀತಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ, ಅಂದ್ರೆ ತುಂಬಾ ನೀವು ಜೋರು ಉರಿಲಿ ಕುದಿಸ್ಬಾರ್ದು, ಸ್ವಲ್ಪ ಸಣ್ಣ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಸಿದ್ರೆ ಒಳ್ಳೇದು. ಸೊ ಇವಾಗ ಆಫ್ ಮಾಡಿ ಇದನ್ನ ಶೋಧಿಸಿ ಕುಡಿಬಹುದು. ಇಲ್ಲಾಂದ್ರೆ ಹಾಗೆ ನೀರೆಲ್ಲ ಸ್ವಲ್ಪ ಮೇಲ್ ಬರುತ್ತೆ, ಅದು ಜೀರಿಗೆ ಎಲ್ಲ ಸ್ವಲ್ಪ ಕೆಳಗಡೆ ಇಳಿಯುತ್ತೆ ಅದು. ನೀವು ನೀರನ್ನ ಹಾಕೊಂಡು ಕುಡಿಬಹುದು. ಸೊ ಸಂಜೆ ಟೈಮು ಬೆಳಿಗ್ಗೆ ಟೈಮ್ ಎಲ್ಲ ಈ ರೀತಿ ನೀವು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು. ಇವಾಗ ಒಲೆ ಆಫ್ ಮಾಡ್ಬಿಡೋಣ. ಸೊ ಇಲ್ಲಿ ನಾನು ಒಲೆ ಆಫ್ ಮಾಡಿದೀನಿ. ಸ್ವಲ್ಪ ಒಂದು 10 ನಿಮಿಷ, ಒಂದು 5 ನಿಮಿಷ ಆದ್ರೂ ಹೀಗೆ ಬಿಟ್ಬಿಡ್ತೀನಿ. ತುಂಬಾ ಬಿಸಿ ಬಿಸಿ ಇದೆ. ಸೊ ಅದಾದ್ಮೇಲೆ ನಾನು ಲೋಟಕ್ಕೆ ಹಾಕೊಂಡು ಕುಡಿತೀನಿ. ಶೋಧಿಸ್ಕೊಳ್ಬಹುದು ಇದನ್ನ ಬೇಕಾದ್ರೆ. ಒಂದು 5 ನಿಮಿಷ ಆಗ್ಲಿ. ತುಂಬಾ ನೋಡಿ ಹೊಗೆ ಬರ್ತಾ ಇದೆ. ಸೊ ಒಂದು 15 ನಿಮಿಷನೇ ಆಗೋಯ್ತು. ಸೊ ನಾನೇನು ಎಡಿಟ್ ಮಾಡ್ತಾ ಇದ್ದೆ, ಲೇಟೇ ಆಯ್ತು. ಸೊ ಇಲ್ಲಿ ನಾನು ಒಂದ್ ಸ್ವಲ್ಪ ಶೋಧಿಸೋದು ಇಟ್ಕೊಂಡು ಈ ರೀತಿ ಹಾಕೊಳ್ತಾ ಇದೀನಿ. ಊಟ ಟೈಮ್ ಬೇರೆ ಆಗ್ತಾ ಇದೆ, ನಾನು ಇವಾಗ ಕುಡಿಯಕ್ಕೆ ಹಾಕೊಳ್ತಾ ಇದೀನಿ. ನೀವು ಸ್ವಲ್ಪ ಬೇಗ ಕುಡಿಬೇಕು ಸ್ನೇಹಿತರೆ. ಇವತ್ತು ನನಗೆ ಕುಡಿಯಕ್ಕೆ ಆಗ್ಲಿಲ್ಲ ಬೇಗ. ಒಂದು 5 ಗಂಟೆ ಸಂಜೆ ಹಂಗೆ ಕುಡಿದ್ರೆ ಒಳ್ಳೇದು. ಇಲ್ಲ ಬೆಳಗ್ಗೆ ಟೈಮ್ ಒಂದು 11 ಗಂಟೆನಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದಿದು. ಅಂದ್ರೆ ಊಟಕ್ಕೆ ಒಂದ್ ಸ್ವಲ್ಪ ಹೊತ್ತು ಮುಂಚೆ ಕುಡಿಬೇಕು. ಸೊ ಇಷ್ಟೊಂದು ಆಗುತ್ತೋ ಇಲ್ವೋ ನೋಡೋಣ. ನಾನು ಸ್ವಲ್ಪನೇ ಕುಡಿತೀನಿ. ಇಲ್ಲ ಅಂದ್ರೆ ಪೂರ್ತಿ ಕುಡಿಯೋದಿದ್ರೆ ನೀವು ಊಟ ಮಾಡೋದಕ್ಕೆ ತುಂಬಾ ಒಂದು ಗ್ಯಾಪ್ ಇರ್ಬೇಕು, ಒಂದ್ ಸ್ವಲ್ಪ ಆದ್ರೂ ಗ್ಯಾಪ್ ಇರ್ಬೇಕು. ಸೊ ನಾನು ಇವಾಗ ಇಲ್ಲಿ ತುಂಬಾ ಕುಡಿಯಲ್ಲ, ಚೂರೇ ಕುಡಿತೀನಿ. ಊಟನೂ ಮಾಡ್ಬೇಕು. ಸ್ನೇಹಿತರೆ ಏಪ್ರಿಲ್ 26 ನೈಟ್ಗೆ ನಾನಿಲ್ಲಿ ಆಸ್ ಯೂಶುವಲ್ ಗಂಜಿಯನ್ನ ಮತ್ತೆ ಜೀರಾ ವಾಟರ್ ಹಿಂಗೆ ಇಟ್ಕೊಂಡ್ಬಿಟ್ಟಿದೀನಿ. ನಾನು ಒಂಚೂರು ಕುಡ್ದೆ ಅಷ್ಟೇ, ಊಟ ಮಾಡ್ತಾನೆ ಕುಡಿಯೋಣ ಅಂತ. ಗಂಜಿಯನ್ನ ಇಷ್ಟಿದೆ, ಜೊತೆಗೆ ನನ್ಗೆ ಇಲ್ಲಿ ಚಿಕ್ ಪೀಸ್ದು ಗ್ರೇವಿ ಮಾಡಿದ್ನಲ್ಲ ನಿನ್ನೆ ನೈಟು, ಇದು ಕೂಡ ಉಳಿದಿದೆ. ಸೊ ಚೆನ್ನಾಗಿರುತ್ತೆ, ಇದು ಕೂಡ ಹಾಕೊಳ್ತೀನಿ. ಜೊತೆಗೆ ಸೊ ಸುಮಾರು ಮಾತಾಡಿದ್ದೆ ಸ್ನೇಹಿತರೆ, ವಾಯ್ಸ್ ಯಾಕೋ ಅದು ಬರ್ತಾ ಇರ್ಲಿಲ್ಲ, ಆಫ್ ಆಗ್ಬಿಟ್ಟಿತ್ತು ಬ್ಯಾಟ್ರಿ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದೀನಿ. ಸೊ ಇವತ್ತು ಮೇ 2ನೇ ತಾರೀಕು, ಸುಮಾರು ದಿವಸ ಆದ್ಮೇಲೆ ನಾನು ಮತ್ತೆ ವಿಡಿಯೋ ಎಡಿಟ್ ಮಾಡ್ತಾ ಇದೀನಿ. ಸೊ 26ನೇ ತಾರೀಕು ನೈಟು ಅವತ್ತು ಈ ರೀತಿ ನಂದು ಊಟ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿ ಆಗಿತ್ತು. ಈ ಒಂದು ಬೆಂಡೆಕಾಯಿ ಸಾಂಬಾರು ಕಡಲೆಕಾಯಿ ಬೀಜ ಉಪಯೋಗಿಸಿ ಮಾಡಿದಂಥದ್ದು. ನಾನು ಸಾಕಷ್ಟು ವಿಚಾರಗಳು ಹೇಳ್ತಾ ಇದ್ದೆ. ಹಸ್ದವ್ರಿಗೆ ಊಟದ ಬೆಲೆ, ಅನ್ನದ ಬೆಲೆ, ಏನು ಮನುಷ್ಯರ ಬೆಲೆ ಗೊತ್ತಿರುತ್ತೆ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೆ ನನಗೆ ಗೊತ್ತಿರುವಂತದ್ದು. ಸೊ ನನ್ಗಂತೂ ಒಂದ್ ರೀತಿ ಸಮಾಧಾನ ಇದೆ, ನೆಮ್ಮದಿಯಾಗಿ ಊಟ ಮಾಡುವಂತದ್ರಲ್ಲಿ ನೆಲದ ಮೇಲೆ ಕೂತು. ಸೊ ಈ ರೀತಿಯಲ್ಲಿ ಈ ಬಿಸಿಲಿಗೆ ಈ ಗಂಜಿಯನ್ನ ಮತ್ತೆ ಮನೇಲಿ ಮಾಡಿದಂತಹ ಕೆಲವೊಂದು ರೆಸಿಪಿಗಳು, ನಾನೇ ಮಾಡ್ಕೊಂಡಂತಹ ರೆಸಿಪಿಗಳು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ರೀತಿ ಅವತ್ತಿತ್ತು ಚಿಕ್ ಪೀಸ್ದು ಏನು ಗ್ರೇವಿ ಮಾಡಿದ್ನಲ್ಲ ಅದೆಲ್ಲ ಹಾಕೊಂಡು ತಿಂದೆ. ಸೊ ಇನ್ನೊಂದ್ ಸ್ವಲ್ಪ ರೈಸ್ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದನ್ನ ಆಮೇಲೆ ಹಾಕೊಳ್ಳೋಣ ಅಂತ ಅನ್ಕೊಂಡೆ ಫಸ್ಟ್, ಯಾಕಂದ್ರೆ ತುಂಬಾ ಒಂದೇ ಸತಿ ರೈಸ್ ಹಾಕೊಂಡ್ರು ಕೂಡ ತಿನ್ನಕ್ಕಾಗಲ್ಲ. ಅಕಸ್ಮಾತ್ ನಿಮ್ಗೂ ಆ ರೀತಿ ಮಿಕ್ಕಿದ್ರೆ ಸ್ವಲ್ಪ ಮೊಸರು ಹಾಕಿ ಇಟ್ಬಿಟ್ರೆ ಬೆಳಿಗ್ಗೆ ಕೂಡ ನೀವು ತಿನ್ಬೋದು. ಇಲ್ಲಿ ಬೆಂಡೆಕಾಯಿ ಸಾರು ಹಾಕೊಳ್ತಾ ಇದೀನಿ ನೋಡಿ. ಸೊ ಜೀರಾ ವಾಟರ್ ಕೂಡ ಇತ್ತು ಅವತ್ತು. ಸೊ ವಿಡಿಯೋ ಏನಕ್ಕೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತೀನಿ ನಾನು ನಿಮ್ಗೆ ಏನಾಯ್ತು ಅಂತ ಹೇಳಿ. ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಏನೋ ಒಂದು ಅಡಚಣೆಗಳು ಬರ್ತಾನೆ ಇರುತ್ತೆ ಸ್ನೇಹಿತರೆ, ಅದೇನೋ ಅಂತ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಮಾಡ್ತೀನಿ, ಏನಾದ್ರೂ ಒಂದು ನನ್ನ ಮುಖದಲ್ಲಿ ಗ್ಲೋ ಹೋಗೋ ರೀತಿನೇ ಆಗುತ್ತೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ನಾನು. ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ. ಹಸುವಿನ ಬೆಲೆ ಯಾರಿಗೆ ಗೊತ್ತಿರ, ಹಸು ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಊಟದ ಬೆಲೆ ಗೊತ್ತಿರುತ್ತೆ ಅಂತ ಹೇಳ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ ಟೇಸ್ಟು. ಸ್ನೇಹಿತರೆ ಇದು 27ನೇ ತಾರೀಕು ಫೋಟೋ, ಇದು ಅಮ್ಮ ಕಳ್ಸಿರುವಂತದ್ದು. ಸೊ ಕೆಂಪಕ್ಕಿ ತಗೊಳ್ಳಿ ಅಂತ ಹೇಳಿದ್ದೆ, ಇದೇ ಮನೆಯಲ್ಲಿ ಅಂತ ಹೇಳಿದ್ರು. ಸೊ ಇದ್ರದ್ದು ಫೋಟೋ ಕಳ್ಸಿದ್ದಾರೆ. ಸೊ ಇದು ಯಾವ ಅಕ್ಕಿ ಅಂತ ಹೇಳಿ ಲೇಬಲ್ ಮೇಲೂ ಕೂಡ ಇತ್ತು. ಸೊ ಅದರದ್ದು ಫೋಟೋ ಸ್ನೇಹಿತರೆ ಇದು. ಇದೇ ಅಕ್ಕಿ ನೋಡಿ, ಚಿನ್ನ ನೆನೆಸಿದ್ದು. ಗಂಜಿ ಅಕ್ಕಿನ ಅಂತಲೂ ಒಂದೊಂದ್ಸಲಿ ಅನಿಸುತ್ತೆ, ಕೆಂಪಕ್ಕಿನ ಅಂತಲೂ ಅನಿಸುತ್ತೆ.
ಹೇಳು ಚಿನ್ನ. ಗಂಜಿ ಅಕ್ಕಿ ಅಂತ ಹೇಳಿದ್ರೆ ಇದನ್ನು ಗಂಜಿ ಮಾಡಿಬಿಡ್ತೀನಿ, ಬ್ರೋಕನ್ ವೀಟ್ ಹಾಕ್ಬಿಟ್ಟು ಪೊಂಗಲ್ ಮಾಡ್ಕೋತೀನಿ ಕಿಚಡಿ. ಇಲ್ಲ ಇದು ಕೆಂಪಕ್ಕಿ ಅಂತ ಹೇಳಿದ್ರೆ ಇದನ್ನೇ ಹಾಕಿ ಪೊಂಗಲ್ ಮಾಡ್ತೀನಿ. ಹೇಳು ಬಂಗಾರ. ಸ್ನೇಹಿತರೆ, ಅಮ್ಮ ಒಂದು ವಿಡಿಯೋ ಕೂಡ ಕಳ್ಸಿದ್ರು. ಸೊ ಇದು ಆಕ್ಚುಲಿ ಕೆಂಪಕ್ಕಿ. ಸೊ ಅಮ್ಮಂಗೆ ಹೇಳಿದೆ ಇದು ಕೆಂಪಕ್ಕಿ ಇರುತ್ತೆ, ಗಂಜಿ ಅಕ್ಕಿ ಅಲ್ಲ, ಬಾಯ್ಲ್ಡ್ ರೈಸ್ ಅಲ್ಲ ಅಂತ ಹೇಳಿ. ಸೊ ಲೇಬಲ್ ಕೂಡ ಅಮ್ಮ ಕಳ್ಸಿದ್ರು, ಇಲ್ಲ ಇದ್ರ ಮೇಲೆ ಇದೆ ಇದು ರೆಡ್ ರೈಸ್, ರಾ ರೆಡ್ ರೈಸ್ ಅಂತ ಅನ್ಬಿಟ್ಟು. ಹಾಗಾಗಿ ಅದಾದ್ಮೇಲೆ ಇವಾಗ ಏನ್ ಫೋಟೋ ನೋಡ್ತೀರಾ, ನ್ಯೂಟ್ರಿಷನ್ ಪ್ರೋಟೀನ್ ಪೌಡರ್, ಇದು ಅವ್ರ ಫ್ರೆಂಡ್ ಕೊಟ್ರು ಅಂತ ಹೇಳಿ. ಇದ್ರ ಹಿಂದಿನ ದಿವಸ ಅಂದ್ರೆ 26th ಏನು ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ರಲ್ವಾ, ಅಲ್ಲಿ ಅವರ ಫ್ರೆಂಡ್ ಕೊಟ್ಟಿರುವಂತದ್ದು. ಸೊ ಅವ್ರ ಸ್ನೇಹಿತೆ ಒಬ್ರು. ಸೊ ಇದು ಆಕ್ಚುಲಿ ತಗೊಳ್ಬೋದಾ ಬೇಡವಾ ಅಂತ ಕೇಳ್ತಾ ಇದ್ರಮ್ಮ. ನಾನು ಬೇಡ ಅಂದೆ, ಯಾಕಂದ್ರೆ ಇದರಲ್ಲಿ ಸುಕ್ರೋಸ್ ಅಂಶ ಹೆಚ್ಚಾಗಿ ಇದೆ, ಡಯಾಬಿಟಿಸ್ಗೆ ಇದು ರಿವರ್ಸ್ ಮಾಡುವಾಗ ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ. ನೀನ್ ಬೇಡ ಅಂದ್ರೆ ತಗೊಳ್ಳಲ್ಲ ಚಿನ್ನ ಅಂತ ಅಮ್ಮ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಸೊ ಅದಾದ್ಮೇಲೆ ಹಿಂದಿನ ದಿವಸ ಅದೇ ಒಂದ್ 26th ಸಂಡೇ ಏಪ್ರಿಲ್. ಸೊ ಮದ್ದೂರ್ಗೆ ಏನೋ ಹೋಗಿದ್ರು, ಮದ್ದೂರ್ ಅವ್ರ ಮಳವಳ್ಳಿ ಆ ಸೈಡ್ ಅಂತ ಕಾಣುತ್ತೆ. ಸೊ ಅಲ್ಲಿ ಹೋದಾಗ ಅವ್ರ ಫ್ರೆಂಡ್ ಇದೆಲ್ಲ ಕೊಟ್ಟಿದ್ದಂತೆ, ಪಪ್ಪಾಯಿ ಕೂಡ ಕೊಟ್ಟಿದ್ರು ಅಂತ ಹೇಳಿದ್ರು. ಜೊತೆಗೆ ತರಕಾರಿಗಳು ಕೂಡ ತಗೊಂಡಿರೋದು ಫೋಟೋಸ್ ಕಳ್ಸಿದ್ರು. ಸೊ ನೀವು ನೋಡ್ತಾ ಇರಿ. ಸೊ ಏನೆಲ್ಲ ಅವತ್ತು ತರಕಾರಿಗಳು ತಗೊಂಡಿದ್ರು ಮನೆಗೆ ಅಂತ ಅನ್ಬಿಟ್ಟು. ಸೊ ಬಟಾಣಿ ಆಗಿರ್ಬೋದು, ಬೇರೆ ಬೇರೆ ರೀತಿ ತರಕಾರಿಗಳು ಎಲ್ಲವೂ ಕೂಡ ತಗೊಂಡಿದ್ರು. ಜೊತೆಗೆ ಅಮ್ಮ ಅವತ್ತು ಏನ್ ತಿಂಡಿ ತಗೊಂಡಿದ್ರು ಅಂತ ಎಲ್ಲ ಫೋಟೋಸ್ ಕಳ್ಸಿದ್ರು. ನಾನು ಹೇಳಿದ ಪ್ರಕಾರವಾಗಿ ಡಯಟ್ ಫಾಲೋ ಮಾಡ್ತಾ ಇದ್ರು. ಸೊ ಇವತ್ತು ಏಪ್ರಿಲ್ 3ನೇ ತಾರೀಕು. ಇವಾಗ ಸ್ವಲ್ಪ ಡಯಟ್ ಚಾಟ್ ಕೊಡ್ತಾ ಇಲ್ಲ, ಸ್ವಲ್ಪ ಮನಸ್ತಾಪಗಳಾಗಿದ್ರಿಂದ ನೋಡ್ಬೇಕು. ನಾಳೆಯಿಂದ ವರ್ಕೌಟ್ಗೆ ಬನ್ನಿ ಅಂತ ಹೇಳಿದೀನಿ ಅಮ್ಮನ್ಗೆ. ಏನ್ ಮಾಡ್ತಾರೆ ನೋಡ್ಬೇಕು ಸ್ನೇಹಿತರೆ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋಸ್ ನೋಡಿದಿರಿ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನೂವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಒಂದ್ 2-3 ದಿನಗಳ ವ್ಲಾಗ್ ನೋಡಿದ್ರಿ. ಐ ಥಿಂಕ್ 2 ದಿನದ ಇರ್ಬೋದು. ಸೊ ಇಂಟ್ರೊಡಕ್ಷನ್ ಮತ್ತೆ ಇವಾಗ ಮಾತಾಡ್ತಾ ಇರೋದು ಮಾತ್ರ ಇದು ಮೇ 3ನೇ ತಾರೀಕು. ಸೊ ಇನ್ನು ಕೆಲವೊಂದು ದಿನಗಳದ್ದು ಬಾಕಿ ಇದೆ, ಅದೆಲ್ಲ ವ್ಲಾಗ್ಸ್ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಬುದ್ಧ ಪೌರ್ಣಿಮೆ ದಿವಸ ಏನಾಯ್ತು ಎಲ್ಲವೂ ಕೂಡ ಶೇರ್ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಸೊ ಲೆಟ್ಸ್ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್. ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.